ನಮಸ್ಕಾರ. ಅಮೋಘ ವಾರ್ತೆಗಳಿಗೆ ಸ್ವಾಗತ. ನಾನು ಅಮೂಲ್ಯ ಬಿಎಂ ಶೆಟ್ಟಿ. ಇದೀಗ ಮುಖ್ಯಾಂಶಗಳು. ಅಡ್ಡ ಮತದಾನದ ಬಗ್ಗೆ ಮೊದಲೇ ಗೊತ್ತಿತ್ತು. ನಾನು ಈ ಹಂತದಲ್ಲಿ ಯಾರನ್ನು ದೋಷಿಸುವುದಿಲ್ಲ. ಆದರೆ ರಾಜಕೀಯದಲ್ಲಿ ಯಾರನ್ನು ಅತಿಯಾಗಿ ನಂಬಬಾರದು ಎಂಬುದನ್ನು ಕೆಲವರು ಮತ್ತೊಮ್ಮೆ ಸಾಬೀತುಪಡಿಸಿದ್ದಾರೆ. ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಹೇಳಿಕೆ. ವಿಧಾನ ಪರಿಷತ್ ಚುನಾವಣೆಯಲ್ಲಿ ಭರ್ಜರಿ ಗೆಲುವಿನ ಬೆನ್ನಲ್ಲೇ ತಿರುಪತಿ ತಿಮ್ಮಪ್ಪನ ದರ್ಶನ ಪಡೆದ ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್. 2028ರ ವಿಧಾನಸಭೆ ಚುನಾವಣೆಗೆ ಪರಿಷತ್ ಫಲಿತಾಂಶವೇ ದಿಕ್ಸೂಚಿ. ಕೆಎಸ್ ಲಿಂಗೇಶ್ ಅಭಿವೃದ್ಧಿ ಕಾರ್ಯಗಳ ಬಗ್ಗೆ ಶ್ವೇತಪತ್ರ ಹೊರಡಿಸಲಿ ಸಂಸದ ಶ್ರೇಯಸ್ ಪಟೇಲ್ ಹೇಳಿಕೆ. ಅಡ್ಡ ಮತದಾನ ಆರೋಪ ಸುಳ್ಳು. ನಾನು ಪಕ್ಷದ ಸೂಚನೆಯಂತೆ ಮತ ಚಲಾಯಿಸಿದ್ದೇನೆ. ಶಾಸಕ ಎಚ್.ಕೆ. ಸುರೇಶ್ ಸ್ಪಷ್ಟನೆ. ಮತ್ತು ಬಗರ್ ಹುಕುಂ ಜಮೀನನ್ನು ಅಕ್ರಮವಾಗಿ ಮಂಜೂರಾತಿ ಮಾಡಿದ ಆರೋಪದಲ್ಲಿ ಜೆಡಿಎಸ್ ಮಾಜಿ ಶಾಸಕ ಕೆಎಸ್ ಲಿಂಗೇಶ್ ಸಿಐಡಿ ವಶಕ್ಕೆ. ವಾರ್ತೆಗಳ ವಿವರ. ನಮ್ಮಲ್ಲಿದ್ದ ಹಿತಶತ್ರುಗಳನ್ನು ಪರೀಕ್ಷಿಸಲೆಂದೇ ಈ ಚುನಾವಣೆಯಲ್ಲಿ ಅಭ್ಯರ್ಥಿಯನ್ನು ಕಣಕ್ಕಿಳಿಸಲಾಗಿತ್ತು ಎಂದು ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಸ್ಫೋಟಕ ಸತ್ಯ ಬಿಚ್ಚಿಟ್ಟಿದ್ದಾರೆ. ಮಾಧ್ಯಮದೊಂದಿಗೆ ಮಾತನಾಡಿದ್ದ ಅವರು, ನಮಗೆ ಈ ಚುನಾವಣೆಯಲ್ಲಿ ಅಭ್ಯರ್ಥಿ ನಿಲ್ಲಿಸುವ ಯಾವುದೇ ಯೋಚನೆ ಇರಲಿಲ್ಲ. ನಮಗೆ ಅಸಲಿ ಅಗ್ನಿ ಪರೀಕ್ಷೆ ಇರುವುದು 2028ರ ವಿಧಾನಸಭಾ ಚುನಾವಣೆಯಲ್ಲಿ. ಆದರೆ ನಮ್ಮದೇ ಪಕ್ಷದ ಕೆಲವು ಶಾಸಕರು ಹಠ ಹಿಡಿದರು. ಅಭ್ಯರ್ಥಿ ಹಾಕದಿದ್ದರೆ ಜನರಿಗೆ ತಪ್ಪು ಸಂದೇಶ ಹೋಗುತ್ತದೆ. ಸೋಲು ಗೆಲುವು ಮುಖ್ಯವಲ್ಲ ಎಂದು ಹೇಳಿದರು. ಆಗ ನಾನು, ನನಗೆ ಹಳೆಯ ಕಹಿ ಅನುಭವಗಳಿವೆ. ನಮ್ಮಲ್ಲಿರುವ 17 ಮತಗಳು ಯಾವುದೇ ಕಾರಣಕ್ಕೂ ಒಡೆಯಬಾರದು ಎಂದು ಎಚ್ಚರಿಸಿದೆ. ಅದಕ್ಕವರು, ಇಲ್ಲ, ಈ ಬಾರಿ ಪರೀಕ್ಷೆ ಮಾಡಲೇಬೇಕು. ನಮ್ಮಲ್ಲಿ ಯಾರಿಗೆ ಗೌರವ ಇದೆ, ಯಾರು ಹಿತಶತ್ರುಗಳಾಗಿದ್ದಾರೆ ಎಂದು ತಿಳಿಯಲು ಅಭ್ಯರ್ಥಿ ಹಾಕಿ ಎಂದು ಸಭೆಯಲ್ಲಿ ತೀರ್ಮಾನಿಸಿದರು. ಅವರ ಆಸೆಯಂತೆಯೇ ಈಗ ಎಲ್ಲವೂ ಬಹಿರಂಗವಾಗಿದೆ. ಅತಿಯಾಗಿ ನಂಬುವುದು ತಪ್ಪು ಅಂತ ತೋರಿಸಿಕೊಟ್ಟಿದ್ದಾರೆ. ನಿನ್ನೆಯ ಚುನಾವಣಾ ಫಲಿತಾಂಶ ತಮಗೆ ರಾಜಕೀಯದಲ್ಲಿ ಮತ್ತೊಂದು ದೊಡ್ಡ ಪಾಠ ಕಲಿಸಿದೆ. ನಾನು ಈ ಹಂತದಲ್ಲಿ ಯಾರನ್ನು ದೋಷಿಸುವುದಿಲ್ಲ. ಆದರೆ ರಾಜಕೀಯದಲ್ಲಿ ಯಾರನ್ನು ಅತಿಯಾಗಿ ನಂಬಬಾರದು ಎಂಬುದನ್ನು ಕೆಲವರು ಮತ್ತೊಮ್ಮೆ ಸಾಬೀತುಪಡಿಸಿದ್ದಾರೆ ಎಂದು ಹೇಳಿದರು. ವಿಧಾನ ಪರಿಷತ್ತಿಗೆ ನಡೆದಂಥ ನಿನ್ನೆಯ ಮತದಾನ ನಾನು ಮೊದಲೇ ಮಾಧ್ಯಮದ ಸ್ನೇಹಿತರ ಮುಂದೆನೇ ಹೇಳಿದ್ದೆ. ಮನಿ ಪವರು, ಮಸಲ್ ಪವರು ಇದೆಲ್ಲ ಏನು ಹೇಳಿದ್ದೆ. ನಾನು ಚುನಾವಣೆ ಗೆಲ್ತೀವಿ ಅಂತಕ್ಕಂಥ ದೃಷ್ಟಿಯಿಂದ ಅಭ್ಯರ್ಥಿ ನಿಲ್ಲಿಸಿದ್ದಲ್ಲ. ನಾನು ಪಕ್ಷದ ವತಿಯಿಂದ ತೀರ್ಮಾನ ಮಾಡೋದಕ್ಕಿಂತ ಮುಂಚೆ ಈ ದಿನಾಂಕ ನಿಗದಿಯಾದ ಮೇಲೆ ಮನೆಯಲ್ಲೇ 2 ಸಭೆಗಳನ್ನು ಮಾಡಿದೆ. ಎಲ್ಲ ಶಾಸಕರನ್ನ ಎಕ್ಸೆಪ್ಟ್ ಒಬ್ಬರು, ಈ ಜಿಲ್ಲೆಯವ್ರನ್ನ ಬಿಟ್ಟು ಕೆಲವರು ಆಗಲೇ ಸುಮಾರು 1-1.5 ವರ್ಷದಿಂದನೇ ಕಾರು ಹೊರಗಿಟ್ಬಿಟ್ಟವ್ರು. 2 ಕಾಲನ್ನು, 1 ಕಾಲಲ್ಲ 2 ಕಾಲು ಇಟ್ಕೊಂಡವ್ರೆ. ಅವ್ರಿಗೆ ಬೇಕಾದಂಥ ಸಂದರ್ಭದಲ್ಲಿ ಹೇಳಿಕೆಗಳು ಕೊಟ್ಕೊಂಡು ಬಂದಿದ್ದಾರೆ. ಅವರು ಹೇಳಿದ್ದಾರೆ ನನ್ನ ಸಂಪರ್ಕದಲ್ಲೇನು ಇರಲಿಲ್ಲ ಅಂತೇಳಿ. ನಾನು 2 ಸಭೆ ಮಾಡಿದ ಉದ್ದೇಶವೇ ನಮ್ಮ ಪಕ್ಷದ 18ರಲ್ಲಿ 17 ಮತಗಳನ್ನು ಉಳಿಸ್ಕೋಬೇಕು ಅಂತಕ್ಕಂಥ ದೃಷ್ಟಿಯಿಂದ. ಕೊನೆಗೆ ನಮ್ಮಲ್ಲೇ ಶಾಸಕರುಗಳು ಕೆಲವರು ಇಲ್ಲ ನಾವು ಯಾವುದೇ ಕಾರಣಕ್ಕೂ ಅಭ್ಯರ್ಥಿ ಆಗದೇ ಇದ್ದರೆ ರಾಂಗ್ ಮೆಸೇಜ್ ಹೋಗ್ತದೆ, ಸೋಲು ಗೆಲುವು ಚುನಾವಣೆಯಲ್ಲಿ ಇದ್ದಿದ್ದೆ, ಅಭ್ಯರ್ಥಿಯನ್ನು ನಿಲ್ಲಿಸಲೇಬೇಕು ಅಂತ ಹೇಳಿ ನಮ್ಮಲ್ಲಿ ಭಾಳ ಕೆಲವು ಶಾಸಕರು ಒತ್ತಾಯಗಳನ್ನು ಮಾಡಿದ್ರು. ನಾನು ಅವತ್ತು ಹೇಳಿದ್ದೆ, ನನಗೆ ಬೇಕಾಗಿರೋದು ನಮ್ಮ 17 ಜನ ನೀವೇನಿದ್ದೀವಿ ಅಂತ ಹೇಳ್ತೀರಿ, 17 ಮತಗಳು ಯಾವುದೇ ಕಾರಣಕ್ಕೂ ಒಡೆದೋಗ್ತಕ್ಕಂಥದ್ದಕ್ಕೆ ಅವಕಾಶ ಕೊಡಬೇಡಿ. ಏಕೆಂದರೆ ಹಿಂದೆನಾದರೂ ಅನುಭವ ಆಗಿದೆ ನನಗೆ. ಆ ಹಿನ್ನೆಲೆಯಲ್ಲೇ ಹೇಳಿದಾಗ ಇಲ್ಲ ನಮಗೆ ಪರೀಕ್ಷೆ ಮಾಡಬೇಕು. ನಿಜಕ್ಕೂ ಯಾರ್ಯಾರು ಯಾವ ರೀತಿ ಇದ್ದಾರೆ, ಈ ಪಕ್ಷದ ಬಗ್ಗೆ ಗೌರವ ಇಟ್ಟವರು ಯಾರಿದ್ದಾರೆ, ಹಿತಶತ್ರುಗಳು ಯಾರಿದ್ದಾರೆ, ಇದು ಪರೀಕ್ಷೆ ಆಗಬೇಕು ಅಂದರೆ ನೀವು ಅಭ್ಯರ್ಥಿ ಹಾಕಲೇಬೇಕು ಅಂತಕ್ಕಂಥದ್ದು ನನ್ನ ಮೇಲೆ ಒತ್ತಡ ತಂದಂಥದ್ದು. ಆ 2 ಸಭೆ ಮಾಡಿದಾಗ ಅದರ ಮೇಲೆ ತೀರ್ಮಾನ ಮಾಡೋದು ಅಭ್ಯರ್ಥಿ ನಿಲ್ಲಿಸಬೇಕು ಅಂತ ಹೇಳಿ.
ಈ ಚುನಾವಣೆಯ ನೆನ್ನೆಯ ಫಲಿತಾಂಶ ಬಹುಶಃ ಒಂದು ನಮಗೆ ಇನ್ನೊಂದು ರೀತಿಯ ಅನುಭವವನ್ನು ಕೊಟ್ಟಿದೆ ಅನ್ನೋದು ನಾನು ಹೇಳ್ತೀನಿ. ಯಾರನ್ನೂ ದೂಷಣೆ ಮಾಡಲಿಕ್ಕೆ ಹೋಗಲ್ಲ. ಈಗ ಅತಿಯಾಗಿ ನಂಬಿಕೆ ಇಡ್ತಕ್ಕಂಥದ್ದು ಸೂಕ್ತ ಅಲ್ಲ ಅಂತಕ್ಕಂಥದ್ದು ಒಂದು ಸಂದೇಶ ಕೆಲವರು ಕೊಟ್ಟಿದ್ದಾರೆ. ನನ್ನ ಅತಿಯಾದ ನಂಬಿಕೆಯನ್ನು ಎಲ್ಲರ ಮೇಲೂ ಇಡ್ತೀನಿ, ಅದು ನಿಮ್ಮಲ್ಲಿ ಬಂದಿರತಕ್ಕಂಥ ಈ ಗುಣನ ಸ್ವಲ್ಪ ಬದಲಾವಣೆ ಮಾಡ್ಕೊಳ್ಳಿ ಅಂತಕ್ಕಂಥ ಸಂದೇಶ ನೆನ್ನೆಯ ಫಲಿತಾಂಶ ನನಗೆ ವೈಯಕ್ತಿಕವಾಗಿ ಕೊಟ್ಟಿದೆ. ಇಲ್ಲಿ ಯಾರನ್ನ ದೂಷಣೆ ಮಾಡಲಿಕ್ಕೂ ಹೋಗಲ್ಲ. ಈ ಫಲಿತಾಂಶದಿಂದ ಯಾವುದೇ ದೊಡ್ಡ ಮಟ್ಟದ ಬದಲಾವಣೆಯೂ ನಾವೇನು ತರಲಿಕ್ಕೇನಾಗೋದಿಲ್ಲ. ನಮಗೆ ನಿಜವಾದ ಒಂದು ಅಖಾಡ ಇರತಕ್ಕಂಥದ್ದು 28ರ ಚುನಾವಣೆ. ಅದಕ್ಕೆ ಪಕ್ಷ ಯಾಕೆ ಸಂಘಟನೆ ಮಾಡಬೇಕು ಅಂತಕ್ಕಂಥದ್ದು ಈಗ ನಾವು ಚರ್ಚೆ ಮಾಡಬೇಕಾಗಿದೆ. ಒಂದು, ಹಲವಾರು ಸಂದರ್ಭದಲ್ಲಿ ಇಂಥ ಒಂದು ಬೆಳವಣಿಗೆ ಆದಾಗ ಈ ಪಕ್ಷ ಉಳಿಸಿ ಬೆಳೆಸ್ಕೊಂಬಂದಿರತಕ್ಕಂಥದ್ದು ಕಾರ್ಯಕರ್ತರೇ. ನಮ್ಮಲ್ಲಿ ನಿಷ್ಠಾವಂತ ಕಾರ್ಯಕರ್ತರ ಕೊರತೆ ಇಲ್ಲ. ಆ ಕಾರ್ಯಕರ್ತರ ದುಡಿಮೆ ಮೇಲೆ ಬೆಳೆದಂಥವರು ಯಾವ್ಯಾವ ರೀತಿಯಲ್ಲಿ ಹಲವಾರು ಸಂದರ್ಭದಲ್ಲಿ ತೀರ್ಮಾನಗಳು ತೆಗೆದುಕೊಂಡು ಹೋಗಿದ್ದಾರೆ. ಅದರಿಂದ ಏನು ಪಕ್ಷ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಮುಂಚಾನೆ ಪತ್ನಿ, ಅಳಿಯ, ಪುತ್ರ ಸೇರಿದಂತೆ ಕುಟುಂಬಸ್ಥರೊಂದಿಗೆ ತಿರುಮಲ ತಿರುಪತಿ ಬೆಟ್ಟಕ್ಕೆ ಭೇಟಿ ನೀಡಿ ದೇವರ ದರ್ಶನ ಪಡೆದರು. ಈ ವೇಳೆ ಮುಖ್ಯಮಂತ್ರಿಗೆ ಅವರ ಆಪ್ತ ಹಾಗೂ ಶಾಸಕ ಕುಣಿಗಲ್ ರಂಗನಾಥ್ ಸಾಥ್ ಕೊಟ್ಟಿದ್ದಾರೆ. ಸಿಎಂ ಡಿಕೆ ಶಿವಕುಮಾರ್ ಅವರು ಮಹಾದ್ವಾರಂ ತಲುಪುತ್ತಲೇ ತಿರುಮಲ ತಿರುಪತಿ ದೇವಸ್ಥಾನದ ಅಧಿಕಾರಿಗಳು ಹಾಗೂ ಅರ್ಚಕರು ಅಧಿಕೃತವಾಗಿ ಸ್ವಾಗತ ಕೋರಿದರು. ತಿಮ್ಮಪ್ಪನಿಗೆ ಮುಂಚಾನೆ ನಡೆಯುವ ವಿಶೇಷ ಪೂಜೆಯಲ್ಲಿ ಅವರು ಭಾಗಿಯಾದರು. ತಿರುಪತಿಯ ಶ್ರೀ ವೆಂಕಟೇಶ್ವರ ಸ್ವಾಮಿಯ ಸನ್ನಿಧಿಗೆ ಕುಟುಂಬದೊಂದಿಗೆ ಭೇಟಿ ನೀಡಿ ದೇವರ ದಿವ್ಯ ದರ್ಶನ ಪಡೆದು ನಾಡಿನ ಒಳಿತಿಗಾಗಿ ಪ್ರಾರ್ಥಿಸಿದರು. ಇತ್ತೀಚೆಗೆ ಪ್ರಕಟವಾದ ವಿಧಾನ ಪರಿಷತ್ ಚುನಾವಣೆಯ ಫಲಿತಾಂಶವು ಕೇವಲ ಒಂದು ಚುನಾವಣೆಯ ಗೆಲುವಲ್ಲ, ಅದು ಮುಂದಿನ 2028ರ ವಿಧಾನಸಭೆ ಚುನಾವಣೆಯ ರಾಜಕೀಯ ದಿಕ್ಸೂಚಿಯಾಗಿದೆ ಎಂದು ಸಂಸದ ಶ್ರೇಯಸ್ ಪಟೇಲ್ ಹೇಳಿದರು. ಕಾಂಗ್ರೆಸ್ ರಾಷ್ಟ್ರೀಯ ನಾಯಕ ರಾಹುಲ್ ಗಾಂಧಿ ಅವರ ಜನ್ಮದಿನದ ಅಂಗವಾಗಿ ನಗರದ ಹಿಮ್ಸ್ ಆಸ್ಪತ್ರೆಯಲ್ಲಿ ಶುಕ್ರವಾರದಂದು ಸಂಸದರು ರೋಗಿಗಳಿಗೆ ಹಣ್ಣು ಹಂಪಲು ಹಂಚಿದ ನಂತರ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರದ ಆಡಳಿತ ವೈಖರಿ, ಜನಪರ ಯೋಜನೆಗಳು ಹಾಗೂ ನಾಯಕತ್ವವನ್ನು ಮೆಚ್ಚಿಯೇ ಈ ಫಲಿತಾಂಶ ಬಂದಿದೆ. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರ ಮುಂದಾಲೋಚನೆ ಮತ್ತು ದೂರದೃಷ್ಟಿಯ ಜೊತೆಗೆ ಸಿದ್ದರಾಮಯ್ಯ ಅವರ ಅನುಭವದ ನಾಯಕತ್ವ ಕಾಂಗ್ರೆಸ್ಗೆ ಮತ್ತಷ್ಟು ಬಲ ತುಂಬಿದ್ದು, ರಾಜ್ಯದ ಜೋಡೆತ್ತುಗಳ ನೇತೃತ್ವದಲ್ಲಿ ಪಕ್ಷ ನಿರಂತರವಾಗಿ ಗೆಲುವಿನ ಹಾದಿಯಲ್ಲಿ ಸಾಗಲಿದೆ. ಇದು ಕೇವಲ ಟ್ರೈಲರ್ ಮಾತ್ರ. 2028ರ ವಿಧಾನಸಭೆ ಚುನಾವಣೆಯಲ್ಲಿ ಕಾಂಗ್ರೆಸ್ ಇನ್ನಷ್ಟು ಬಲಿಷ್ಠವಾಗಿ ಹೊರಹೊಮ್ಮಿ ಹೆಚ್ಚಿನ ಸ್ಥಾನಗಳನ್ನು ಗೆದ್ದು ಮತ್ತೆ ಸರ್ಕಾರ ರಚಿಸಲಿದೆ ಎಂಬುದಕ್ಕೆ ಈ ಫಲಿತಾಂಶವೇ ಮುನ್ಸೂಚನೆ. ನಾನು ಸಂಸದನಾಗಿ ನನ್ನ ಕ್ಷೇತ್ರದ ಕೆಲಸಗಳಲ್ಲಿ ನಿರಂತರನಾಗಿದ್ದೆ. ಮತದಾನ ಮಾಡಿದ ಶಾಸಕರು ತಮ್ಮ ವೈಯಕ್ತಿಕ ನಿರ್ಧಾರದ ಆಧಾರದ ಮೇಲೆ ಮತ ಚಲಾಯಿಸಿದ್ದಾರೆ. ಆದರೆ ಕಾಂಗ್ರೆಸ್ ಸರ್ಕಾರದ ಆಡಳಿತ ಹಾಗೂ ಪಕ್ಷದ ತತ್ವ ಸಿದ್ಧಾಂತವನ್ನು ಮೆಚ್ಚಿಯೇ ಕೆಲವು ಬೇರೆ ಪಕ್ಷದ ಶಾಸಕರು ಬೆಂಬಲ ವ್ಯಕ್ತಪಡಿಸಿದ್ದಾರೆ ಎಂಬುದು ಫಲಿತಾಂಶದಿಂದ ಸ್ಪಷ್ಟವಾಗುತ್ತದೆ ಎಂದು ಹೇಳಿದರು. ನಮ್ಮ ಘನ ಸರ್ಕಾರದ ಮುಖ್ಯಮಂತ್ರಿಗಳಂತಹ ಡಿ ಕೆ ಶಿವಕುಮಾರ್ ಸಾಹೇಬರ ಒಂದು ಏನಂತ ಹೇಳ್ತಾರಲ್ಲ ಮುಂದಾಲೋಚನೆ, ದೂರದೃಷ್ಟಿ, ಅಲ್ಲಿ ಗೊತ್ತಾಗ್ತದೆ ಇವತ್ತು ನಮ್ಮ ರಾಜ್ಯದ ಜೋಡೆತ್ತುಗಳಂತಹ ಘನ ಸರ್ಕಾರದ ಮುಖ್ಯಮಂತ್ರಿಗಳಂತಹ ಡಿ ಕೆ ಶಿವಕುಮಾರ್ ಸಾಹೇಬರು ಹಾಗೂ ಮಾಜಿ ಮುಖ್ಯಮಂತ್ರಿಗಳ ಸಿದ್ದರಾಮಯ್ಯ ಸಾಹೇಬರ ನೇತೃತ್ವದಲ್ಲಿ ಇದೇ ರೀತಿ ಒಂದು ಗೆಲುವಿನ ಹಾದಿ ಓಡ್ತಾ ಇರ್ತದೆ. ಇದು ಜಸ್ಟ್ ಒಂದು ಟ್ರಯಲರ್. ಏನು 2028ಕ್ಕೆ ಈ ಒಂದು ಚುನಾವಣೆ ದಿಕ್ಸೂಚಿ. ಇಲ್ಲಿ ಗೊತ್ತಾಗ್ತದೆ ಯಾವ ರೀತಿಯಲ್ಲಿ ಆಡಳಿತ ನಡ್ಕೊಂಡು ಹೋಗ್ತಾ ಇದೆ, ಕಾರ್ಯವೈಖರಿ ನಡ್ಕೊಂಡು ಹೋಗ್ತಿದೆ. ಇದೇ ರೀತಿ ಮುಂದಿನ ದಿನಗಳಲ್ಲೂ ಅವರ ನೇತೃತ್ವದಲ್ಲಿ 2028ಕ್ಕೆ ಸಾರ್ವತ್ರಿಕ ವಿಧಾನಸಭೆ ಚುನಾವಣೆ ಸಹ ನಾವು ಇದಕ್ಕಿಂತ ಹೆಚ್ಚು ಬಹುಮತದೊಂದಿಗೆ ಮತ್ತೆ ನಾವು ಸರ್ಕಾರ ರಚಿಸುವಂತಹ ದಿಕ್ಸೂಚಿ ಈ ನೆನ್ನೆಂತಹ ಒಂದು ವಿಧಾನ ಪರಿಷತ್ನ ಒಂದು ಫಲಿತಾಂಶ. ಇದ್ರ ಬಗ್ಗೆ ಮಾಹಿತಿ ಇಲ್ಲ, ಅದು ಅವರವರ ವೈಯಕ್ತಿಕ. ನಾನು ಲೋಕಸಭೆ ಸದಸ್ಯ, ನಿನ್ನೆ ಅಲ್ಲಿ ಚುನಾವಣೆ ನಡೀತದೆ, ನಾನು ಇಲ್ಲಿ ನನ್ನ ಕ್ಷೇತ್ರದಲ್ಲಿದ್ದೆ, ಅದರ ಬಗ್ಗೆ ನಂಗೆ ಅಷ್ಟು ಮಾಹಿತಿ ಇಲ್ಲ. ಒಟ್ಟಲ್ಲಿ ಕಾಂಗ್ರೆಸ್ ಪಕ್ಷದ ತತ್ವ ಸಿದ್ಧಾಂತವನ್ನು ಮತ್ತು ಆಡಳಿತ ವೈಖರಿಯನ್ನು ನೆಚ್ಚಿ ಇವತ್ತು ಯಾವುದೇ ಪಕ್ಷದ ಶಾಸಕರಾಗಿರ್ಬೋದು ಮತದಾರವನ್ನು ಹಾಕಿದ್ದಾರೆ. ಅಲ್ಲಿಗೆ ಗೊತ್ತಾಗ್ತದೆ ಕಾಂಗ್ರೆಸ್ ಪಕ್ಷ ಎಷ್ಟು ಸದೃಢವಾಗಿ ನಮ್ಮ ಸರ್ಕಾರ ನಡೀತಾ ಇದೆ, ಎಷ್ಟು ಸದೃಢವಾಗಿ ಕ್ಷೇತ್ರಗಳ ಕೆಲಸವನ್ನು ಆಗ್ತಾ ಇದೆ, ಸಾರ್ವಜನಿಕ ಕೆಲಸ ಆಗ್ತಾ ಇದೆ ಅನ್ನೋದು ಈ ಫಲಿತಾಂಶ ಒಂದು ಮಾದರಿ ಅಂತ ಹೇಳ್ಬೋದು. ಹೇಳಿದ್ನಲ್ಲ, ನಮ್ಮ ಮುಖ್ಯಮಂತ್ರಿಗಳಿದ್ದಾರಲ್ಲ, ಅವರು ಕನಕಪುರದ ಬಂಡೆ, ಅವರು
ಇವತ್ತು ರಾಜ್ಯದಲ್ಲಿ 23ರ ಚುನಾವಣೆ ಆದ ನಂತರ ಕಾಂಗ್ರೆಸ್ ಸರ್ಕಾರ ಬಂತು. ಇಲ್ಲಿವರೆಗೂ ಸಿದ್ದರಾಮಯ್ಯ ಸಾಹೇಬ್ರ ನೇತೃತ್ವದಲ್ಲಿ ಬಲಿಷ್ಠವಾದಂತಹ ಒಂದು ಆಡಳಿತವನ್ನು ಕೊಟ್ಟರು. ಈಗ ಮುಖ್ಯಮಂತ್ರಿಗಳಾಗಿ ಡಿ ಕೆ ಶಿವಕುಮಾರ್ ಸಾಹೇಬ್ರು ಬಂದರು. ಇದು ಮೊದಲೇ ಟಾಸ್ಕ್ ಆಗಿತ್ತು ಅವ್ರಿಗೆ. ಅವರು ಇದರಲ್ಲಿ ಯಶಸ್ವಿಯಾಗಿದ್ದಾರೆ ಅನ್ನೋಕ್ಕಿಂತ ಹೆಚ್ಚಾಗಿ ಅವರ ಆಡಳಿತನ ಮೆಚ್ಚಿ ಶಾಸಕರು ಮತವನ್ನು ಹಾಕಿದ್ದಾರೆ. ಈ ಸಂದರ್ಭದಲ್ಲಿ ಬೇಲೂರಿನ ಮಾಜಿ ಶಾಸಕ ಕೆಎಸ್ ಲಿಂಗೇಶ್ ಅವರ ಟೀಕೆಗಳಿಗೆ ತಿರುಗೇಟು ನೀಡಿದ ಅವರು 2018ರಿಂದ 2023ರವರೆಗೆ ಬೇಲೂರು ಕ್ಷೇತ್ರದ ಶಾಸಕರಾಗಿದ್ದ ಅವಧಿಯಲ್ಲಿ ಅವರು ಯಾವ ಅಭಿವೃದ್ಧಿ ಕೆಲಸ ಮಾಡಿದ್ದಾರೆ ಎಂಬುದರ ಬಗ್ಗೆ ಮೊದಲು ಶ್ವೇತಪತ್ರ ಹೊರಡಿಸಲಿ, ಅದರ ನಂತರ ನನ್ನ ಬಗ್ಗೆ ಮಾತನಾಡಿದರೆ ಸೂಕ್ತ. ಕೇಂದ್ರದಿಂದ ಅನುದಾನ ತರುವುದು ಎಷ್ಟು ಕಷ್ಟ ಎಂಬುದು ನಮಗೆ ಗೊತ್ತಿದೆ. ಅದಕ್ಕಾಗಿ ಸಾಕಷ್ಟು ಶ್ರಮ ವಹಿಸಬೇಕಾಗುತ್ತದೆ. ನಾನು ಪತ್ರಗಳನ್ನು ತೋರಿಸಿ ಅಥವಾ ಪೋಸ್ಟ್ ಕೊಟ್ಟು ರಾಜಕೀಯ ಮಾಡುವ ಅಗತ್ಯವಿಲ್ಲ. ಜನರು ನನ್ನ ಮೇಲೆ ವಿಶ್ವಾಸವಿಟ್ಟು ಆಶೀರ್ವಾದ ಮಾಡಿದ್ದಾರೆ ಎಂದು ಹೇಳಿದರು. ಅವರು ಅವಧಿ ಇತ್ತಲ್ಲ, ಒಂದು ಕಳೆದ ವರ್ಷ ಅವರು 2018ರಿಂದ 23ವರೆಗೂ ಅವಧಿಯಲ್ಲಿ ಏನು ಮಾಡಿದ್ರು ಬೇಲೂರು ಕ್ಷೇತ್ರಕ್ಕೆ ಅನ್ನೋದು ಶ್ವೇತಪತ್ರ ಹೊರಡಿಸಲಿ. ಆಮೇಲೆ ನಮ್ಮ ಬಗ್ಗೆ ಮಾತಾಡಲಿ. ನಮ್ಮ ಬಗ್ಗೆ ಮಾರ್ಗದರ್ಶಕರಾಗಿರ್ಬೇಕು ಅವರು. ಸುಮ್ಮನೆ ನಮ್ಮ ಬಗ್ಗೆ ಇಲ್ಲಿಸಲದ ಆರೋಪ ಮಾಡೋದು, ನಾವು ಅಲ್ಲಿ ಅನುದಾನ ತರೋದು ಎಷ್ಟು ಕಷ್ಟ, ಎಷ್ಟು ಶ್ರಮ ಪಡ್ತೀವಿ ಅನ್ನೋದು ನಮಗೆ ಗೊತ್ತದು. ನಾನು ಲೆಟರ್ ಇಟ್ಕೊಂಡು ರಾಜಕೀಯ ಮಾಡಬೇಕಾಗಿಲ್ಲ, ಇಲ್ಲ ನಾನು ಪೋಸ್ಟ್ ಕೊಟ್ಟು ನನಗೇನಾಗಬೇಕಾಗಿಲ್ಲ. ಜನನ ಆಶೀರ್ವಾದ ಮಾಡಿದರೆ 5 ವರ್ಷ ನಾನು ಆಡಳಿತ ಮಾಡ್ತಿದ್ದೀನಿ, ಪ್ರಾಮಾಣಿಕವಾಗಿ ಆಡಳಿತ ಮಾಡ್ತಾಯಿದ್ದೀನಿ. ಜನಕ್ಕೆ ನನಗೆ ಭಗವಂತ ನನಗೆ ಮನಸ್ಸಿಗೆ ಮೆಚ್ಚುವ ರೀತಿಯಲ್ಲಿ ಕೆಲಸ ಮಾಡ್ತಿದ್ದೀನಿ. ಅವ್ರು ಹೇಳಿದ್ನೆಲ್ಲ ನಾನು ಆಶೀರ್ವಾದವಾಗಿ ತೊಗೊತೀನಿ, ಸಲಹೆಯಾಗಿ ತೊಗೊತೀನಿ. ಆದರೆ ಅದನ್ನು ಎಲ್ಲೋ ಅವರು ಏನು ತುಚ್ಛವಾಗಿ ಮಾತಾಡೋದನ್ನ ಹಿರಿಯರಿದ್ದಾರೆ, ಅದನ್ನ ಸ್ವಲ್ಪ ಕಡಿಮೆ ಮಾಡ್ಕೊಬೇಕು. ಯಾಕಂತ ಹೇಳಿದ್ರೆ ಅದು ಅವರ ವ್ಯಕ್ತಿತ್ವ ತೋರಿಸ್ತದೆ. ಅದು ಅವ್ರ ಕೈಗನ್ನಡಿ, ಅವ್ರು ಮಾತಾಡೋದು ಅವ್ರ ವ್ಯಕ್ತಿತ್ವವನ್ನು ತೋರಿಸ್ತದೆ. ಇದೇ ವೇಳೆ ಕಾಂಗ್ರೆಸ್ ಮುಖಂಡರಾದ ಬಿಪಿ ಮಂಚೇಗೌಡ, ಬನವಾಸೆ ರಂಗಸ್ವಾಮಿ, ರವೀಶ್, ರಂಜಿತ್ ಗುರೂರು, ರಾಮಚಂದ್ರ, ತಾರಾಚಂದನ್ ಇತರರು ಉಪಸ್ಥಿತರಿದ್ದರು. ಕರ್ನಾಟಕ ವಿಧಾನ ಪರಿಷತ್ ಚುನಾವಣೆಯಲ್ಲಿ ವಿಪ್ ಉಲ್ಲಂಘಿಸಿ ಅಡ್ಡ ಮತದಾನ ಮಾಡಿದ್ದಾರೆ ಎಂಬ ಆರೋಪಗಳಿಗೆ ಬೇಲೂರು ಕ್ಷೇತ್ರದ ಬಿಜೆಪಿ ಶಾಸಕ ಎಚ್ ಕೆ ಸುರೇಶ್ ಸ್ಪಷ್ಟನೆ ನೀಡಿದ್ದಾರೆ. ಬಿಜೆಪಿ ರಾಷ್ಟ್ರೀಯ ಸಂಘಟನಾ ಪ್ರಧಾನ ಕಾರ್ಯದರ್ಶಿ ಬಿಎಸ್ ಸಂತೋಷ್ ಅವರಿಗೆ ಪತ್ರ ಬರೆದಿರುವ ಅವರು, ತಾವು ಯಾವುದೇ ರೀತಿಯ ಅಡ್ಡ ಮತದಾನ ಮಾಡಿಲ್ಲ ಹಾಗೂ ಪಕ್ಷ ವಿರೋಧಿ ಚಟುವಟಿಕೆಯಲ್ಲಿ ತೊಡಗಿಲ್ಲ. ಜೂನ್ 18ರಂದು ನಡೆದ ಕರ್ನಾಟಕ ವಿಧಾನ ಪರಿಷತ್ ಚುನಾವಣೆಯಲ್ಲಿ ವಿರೋಧ ಪಕ್ಷದ ನಾಯಕ ಆರ್ ಅಶೋಕ್ ಅವರ ಸೂಚನೆಯಂತೆ ಮೊದಲ ಪ್ರಾಶಸ್ತ್ಯದ ಮತವನ್ನು ಬಿಜೆಪಿ ಅಭ್ಯರ್ಥಿ ಲಿಂಗರಾಜು ಪಾಟೀಲ್ ಅವರಿಗೆ ಹಾಗೂ ಎರಡನೇ ಪ್ರಾಶಸ್ತ್ಯದ ಮತವನ್ನು ಜೆಡಿಎಸ್ ಅಭ್ಯರ್ಥಿ ಗೋವಿಂದರಾಜು ಅವರಿಗೆ ಚಲಾಯಿಸಿದ್ದೇನೆ ಎಂದು ಅವರು ಪತ್ರದಲ್ಲಿ ವಿವರಿಸಿದ್ದಾರೆ. ಮತದಾನದ ದಿನ ವಿಶೇಷ ಪೂಜೆ ಹಾಗೂ ತಮ್ಮ ಮಗನ ವಧುವಿನ ಕಡೆಯವರು ಮನೆಗೆ ಆಗಮಿಸಿದ ಹಿನ್ನೆಲೆಯಲ್ಲಿ ಮತಗಟ್ಟೆಗೆ ತೆರಳಲು ಸ್ವಲ್ಪ ತಡವಾಗಿತ್ತು. ಈ ವಿಚಾರವನ್ನು ಕೆಲವರು ದುರುದ್ದೇಶಪೂರ್ವಕವಾಗಿ ಬಳಸಿಕೊಂಡು ತಮ್ಮ ವಿರುದ್ಧ ಯಾವುದೇ ಆಧಾರವಿಲ್ಲದ ಅಪಪ್ರಚಾರ ನಡೆಸುತ್ತಿದ್ದಾರೆ. ಹಿಂದುತ್ವ, ಸಂಘ ಪರಿವಾರ ಹಾಗೂ ಬಿಜೆಪಿ ಸಿದ್ಧಾಂತಗಳಿಗೆ ಬದ್ಧರಾಗಿದ್ದು, ಧರ್ಮಸ್ಥಳದ ಶ್ರೀ ಮಂಜುನಾಥ ಸ್ವಾಮಿ ದೇವಸ್ಥಾನ ದೇವರ ಮೇಲೆ ಪ್ರಮಾಣ ಮಾಡಿ ಅಡ್ಡ ಮತದಾನ ಮಾಡಿಲ್ಲ. ತಮ್ಮ ವಿರುದ್ಧ ಕೇಳಿ ಬರುತ್ತಿರುವ ಆರೋಪಗಳ ಸತ್ಯಾಸತ್ಯತೆ ಪರಿಶೀಲಿಸಲು ಪಕ್ಷದ ವತಿಯಿಂದ ಸತ್ಯಶೋಧನಾ ಸಮಿತಿ ರಚಿಸಬೇಕು. ಜೊತೆಗೆ ಸುಳ್ಳು ಸುದ್ದಿ ಹಾಗೂ ಆಧಾರರಹಿತ ಆರೋಪಗಳನ್ನು ಹರಡಿದವರ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳಲು ಅವಕಾಶ ನೀಡಬೇಕು ಎಂದು ಹೇಳಿದರು. ಈ ಬೆಳವಣಿಗೆಯಿಂದ ವಿಧಾನ ಪರಿಷತ್ ಚುನಾವಣೆಯ ಬಳಿಕ ಬಿಜೆಪಿ ವಲಯದಲ್ಲಿ ಚರ್ಚೆಗೆ ಗ್ರಾಸವಾಗಿದ್ದ ಅಡ್ಡ ಮತದಾನ ಆರೋಪಕ್ಕೆ ಹೊಸ ತಿರುವು ದೊರೆತಿದೆ. 66 ಜನ ಇದ್ದಾರೆ, 62 ಜನ ಇದ್ದಾರೆ. ತನಿಖೆಯನ್ನು ಮಾಡಬೇಕು. ಸ್ಪಷ್ಟತೆಯನ್ನು ರಾಷ್ಟ್ರೀಯ ಅಧ್ಯಕ್ಷರು ಮತ್ತು ನಮ್ಮ ರಾಜ್ಯಾಧ್ಯಕ್ಷರು ಇದರಲ್ಲಿ ನೇತೃತ್ವವನ್ನು ತಗೊಂಡು ಯಾರು ಪಕ್ಷದ ವಿರುದ್ಧ ಮತವನ್ನು ಹಾಕಿದ್ದಾರೆ ಅಂಥವರ ವಿರುದ್ಧ ಶಿಸ್ತು ಕ್ರಮವನ್ನು ಕೈಗೊಳ್ಳಬೇಕು. ಇದಕ್ಕೆ ಶಿಸ್ತು ಪಾಲನಾ ಸಮಿತಿಯನ್ನು ಮಾಡಬೇಕು ಅಂತಕ್ಕಂಥದ್ದನ್ನು ನಮ್ಮ ರಾಷ್ಟ್ರೀಯ ಅಧ್ಯಕ್ಷರಿಗೆ ವಿನಂತಿಯನ್ನು ಮಾಡ್ತೀನಿ, ಮನವರಿಕೆಯನ್ನು ಸಹ ಮಾಡ್ತೀನಿ. ಇದರಲ್ಲಿ ಪಕ್ಷಕ್ಕಿಂತ ದೊಡ್ಡ ಯಾವುದೂ ಇಲ್ಲ, ಪಕ್ಷನೇ ತಾಯಿ. ನಾವೆಲ್ಲ ಆ ಭಾವನೆಯಿಂದ ಬಂದಿರತಕ್ಕಂಥ, ರಾಜಕೀಯವಾಗಿ ನಾನು ಹಣ ಮಾಡಲಿಕ್ಕೆ ಬಂದವನಲ್ಲ, ಸರ್ವಿಸ್ ಮಾಡಲಿಕ್ಕೆ ಬಂದಿರತಕ್ಕಂಥ ಮನುಷ್ಯ. ಇವತ್ತು ಇಡೀ ಹಾಸನ ಜಿಲ್ಲೆಯಲ್ಲಿ ಬೇಲೂರು ವಿಧಾನಸಭಾ ಕ್ಷೇತ್ರದಲ್ಲಿ ಒಂದಲ್ಲ ಒಂದು ರೀತಿಯಲ್ಲಿ ಅಭಿವೃದ್ಧಿ ಕಾಣ್ತಾ ಇದೆ. ಜೊತೆಯಲ್ಲಿ ಜನಸಾಮಾನ್ಯರ ಜೊತೆ ಬೆಂಗಳೂರಿಗೆ ವಾರಕ್ಕೊಂದು ಸಲ ಬಿಟ್ಟರೆ ಉಳಿದಂಥ 6 ದಿವಸಗಳ ಕಾಲ ಮೀಟಿಂಗ್ ಇದ್ದಾಗ ಬಿಟ್ಟರೆ ಜನಸಾಮಾನ್ಯರ ಜೊತೆಯಲ್ಲಿ ಏನೇನು ಆಗಿರ್ತಕ್ಕಂಥ ಸಮಸ್ಯೆಗಳನ್ನು ಆಲಿಸ್ತಕ್ಕಂಥ ಕೆಲಸವನ್ನು ಪ್ರಾಮಾಣಿಕತೆಯಿಂದ ಮಾಡ್ತಾಯಿದ್ದೀನಿ. ಅದಕ್ಕೆ ಎಲ್ಲೋ ಒಂದು ಕಡೆ ನಮ್ಮ ಮುಖಂಡರುಗಳು ಮುಂದಿನ ದಿವಸಗಳಲ್ಲಿ ಇದು ಕಷ್ಟಕರ ಆಗ್ಬೋದು ಅಂತಕ್ಕಂಥ ದುರುದ್ದೇಶದಿಂದ ಇವತ್ತು ಈ ಥರದ್ದು ಇದು ಮಾಡಿದರೆ, ಇದರಿಂದ ನಾನು ಇನ್ನೊಂದಿಷ್ಟು ಶಕ್ತಿ ಬಂದಂಗಾಯಿತು. ಅಂದರೆ ಈ ಥರದ ಪಿತೂರಿಗಳು ಇದೆ ನಾನು ಅಂತಕ್ಕಂಥ ಇನ್ನೊಂದಿಷ್ಟು ಶಕ್ತಿ ಬಂದಂಗಾಯಿತು. ಪ್ರಾಮಾಣಿಕವಾಗಿ ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತನಾಗಿ ನಿಷ್ಠೆಯಿಂದ ನನ್ನ ಮತ ಕೊಟ್ಟಂತಹ, ನನ್ನನ್ನು ಗೆಲ್ಲಿಸ್ತಕ್ಕಂಥ ಬೇಲೂರು ವಿಧಾನಸಭಾ ಕ್ಷೇತ್ರದಲ್ಲಿ ಯಾವುದೇ ಜಾತಿ ಧರ್ಮ ಇಲ್ಲದಂಗೆ
ಪ್ರಾಮಾಣಿಕತೆಯಿಂದ ಸೇವೆ ಮಾಡ್ತೀನಿ ಅಂತಕ್ಕಂಥದ್ದನ್ನು ಧರ್ಮಸ್ಥಳದ ಮಂಜುನಾಥ ಸ್ವಾಮಿ ಮೇಲೆ, ಚೆನ್ನಕೇಶ್ವರ ಮೇಲೆ ಪ್ರಮಾಣ ಮಾಡಿ ಪಕ್ಷ ನಿಷ್ಠೆ ಇರ್ತಕ್ಕಂಥವನು. ನನ್ನಂಥವನ ಹೆಸರು ಅಲ್ಲಿ ಬರ್ತಾ ಇದೆ, ಆದ್ದರಿಂದ ನನಗೆ ತುಂಬ ಮುಜುಗರ ಆಗಿದೆ. ನನಗೆ ಮತ್ತು ನನ್ನ ಕ್ಷೇತ್ರದ ಜನಕ್ಕೆ ತುಂಬ ಮುಜುಗರ ಆಗಿದೆ. ದಯವಿಟ್ಟು ಇದರ ವಿರುದ್ಧ ತಾವು ಧ್ವನಿಯನ್ನು ಇಡಬೇಕು. ಕೃಷ್ಣವಂತನ ಬಗ್ಗೆ ಇಷ್ಟೆಲ್ಲ ಬರ್ತಾ ಇರ್ತಕ್ಕಂಥದ್ದು ಅದನ್ನು ನಾನು ಪರಿಶೀಲಿಸ್ತೀನಿ ಅಂತಕ್ಕಂಥದ್ದನ್ನು ಹೇಳಿದರು. ಅದಾದ ನಂತರ ನಾನು ಪಕ್ಷದ ಅಧ್ಯಕ್ಷರ ಮತ್ತು ವಿರೋಧ ಪಕ್ಷದ ನಾಯಕರ ಸಮ್ಮತಿಯನ್ನು ತಗೊಂಡು ನಾನಿವತ್ತು ಏನು ವಿಡಿಯೋ ಕಾನ್ಫರೆನ್ಸ್ ಮಾಡ್ತಕ್ಕಂಥದ್ದು ಅವ್ರ ಮಾಹಿತಿಯನ್ನು ತಗೊಂಡು ನಾನು ಇದನ್ನು ಪ್ರಶ್ನ ಮಾಡ್ತಕ್ಕಂಥದ್ದಕ್ಕೆ ಬಂದಿದ್ದೀನಿ. ಯಾಕೆಂದರೆ ನಾಳೆ ನನ್ನ ಮಾಹಿತಿಯಿಂದಲೇ ಮಾಡಬಾರ್ದು ಅಂತಕ್ಕಂಥ ಇದು ಇರಬಾರ್ದು. ಅವ್ರ ಮಾಹಿತಿಯನ್ನು ತಗೊಂಡು ಅವ್ರ ಮಾಹಿತಿಯನ್ನು ಕೊಟ್ಟು ಅವರಿಗೆ ಒಂದು ಲೆಟ್ರನ್ನೂ ಸಹ ಬರ್ತಿದ್ದೀನಿ. ಈ ಥರ ಪಕ್ಷ ನಿಷ್ಠೆಗೆ ಇಂಥ ಇದು ಬರಬಾರ್ದು, ಇದಕ್ಕೆ ನೀವು ಸೂಕ್ತ ಇದನ್ನು ಕೊಡಬೇಕು. ಅದ್ರ ಜೊತೆಯಲ್ಲಿ ಏನು ಪ್ರಸಾರ ಮಾಡಿದ್ರ ಹಿಂದೆ ಕೈವಾಡ ಯಾರಿದೆ, ಪಕ್ಷದಲ್ಲಿ ಇರ್ತಕ್ಕಂಥವ್ರು ಅಲ್ಲ ಪಕ್ಷದ ಹೊರಗಡೆ ಇರ್ತಕ್ಕಂಥವ್ರು, ಇದನ್ನು ತನಿಖೆಯನ್ನು ಮಾಡಿ ಅವರ ವಿರುದ್ಧ ಶಿಸ್ತು ಕ್ರಮ ಆಗಬೇಕು. ಅದರಲ್ಲೂ ಈ ಪ್ರಸಾರ ಮಾಡಿದಂಥವ್ರಿಗೆ ಕಾನೂನಾತ್ಮಕವಾಗಿ ಮಾಡಬೇಕು ಅಂತಕ್ಕಂಥ ವಿನಂತಿ. ಬಗರ್ ಹುಕುಂ ಜಮೀನನ್ನು ಅಕ್ರಮವಾಗಿ ಮಂಜೂರಾತಿ ಮಾಡಿದ ಆರೋಪದಲ್ಲಿ ಬೇಲೂರು ವಿಧಾನಸಭಾ ಕ್ಷೇತ್ರದ ಜೆಡಿಎಸ್ ಮಾಜಿ ಶಾಸಕ ಪಿಎಸ್ ಲಿಂಗೇಶ್ ಅವರನ್ನು ಸಿಐಡಿ ಪೊಲೀಸರು ವಶಕ್ಕೆ ಪಡೆದುಕೊಂಡಿದ್ದಾರೆ. ಬೇಲೂರು ಬಗರ್ ಹುಕುಂ ಸಮಿತಿ ಅಧ್ಯಕ್ಷರಾಗಿದ್ದ ವೇಳೆ 2016ರಿಂದ 2022ರ ನಡುವೆ ಬರೋಬ್ಬರಿ 2750 ಎಕರೆ ಸರ್ಕಾರಿ ಜಮೀನುಗಳನ್ನು ನಿಯಮಬಾಹಿರವಾಗಿ ಮಂಜೂರು ಮಾಡಲಾಗಿದೆ ಎಂದು ಕೋಲಾರದ ಸಾಮಾಜಿಕ ಕಾರ್ಯಕರ್ತ ರಮೇಶ್ ಕುಮಾರ್ ದಾಖಲಿಸಿದ ದೂರಿನ ಮೇರೆಗೆ ಸಿಐಡಿ ಅಧಿಕಾರಿಗಳು ಹಳೆಬೀಡಿನ ಅವರ ನಿವಾಸದಲ್ಲೇ ಸಿಐಡಿ ಅಧಿಕಾರಿಗಳು ಲಿಂಗೇಶ್ ಅವರನ್ನು ವಶಕ್ಕೆ ಪಡೆದಿದ್ದಾರೆ. ಜೆಡಿಎಸ್ನಿಂದ 2018ರಲ್ಲಿ ಗೆದ್ದು ಶಾಸಕರಾಗಿದ್ದ ಕೆಎಸ್ ಲಿಂಗೇಶ್ ಬಗರ್ ಹುಕುಂ ಕಮಿಟಿಯ ಅಧ್ಯಕ್ಷರಾಗಿದ್ದರು. ಬರೋಬ್ಬರಿ 2750 ಎಕರೆ ಸರ್ಕಾರಿ ಜಮೀನುಗಳನ್ನು ನಿಯಮಬಾಹಿರವಾಗಿ ಮಂಜೂರು ಮಾಡಲಾಗಿದೆ ಎಂದು ಕೋಲಾರದ ಸಾಮಾಜಿಕ ಕಾರ್ಯಕರ್ತ ರಮೇಶ್ ಕುಮಾರ್ ಎಂಬುವರು ನೀಡಿದ ದೂರಿನ ಹಿನ್ನೆಲೆಯಲ್ಲಿ ಬೇಲೂರು ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ದಾಖಲಾಗಿತ್ತು. ಬಳಿಕ ಈ ಪ್ರಕರಣವನ್ನು ಸಿಐಡಿಗೆ ಹಸ್ತಾಂತರಿಸಲಾಗಿತ್ತು. ದೂರಿನಲ್ಲಿ ಸುಮಾರು 2750 ಎಕರೆ ಸರ್ಕಾರಿ ಜಮೀನನ್ನು ನಕಲಿ ದಾಖಲೆಗಳ ಆಧಾರದ ಮೇಲೆ 1430 ಬೋಗಸ್ ಫಲಾನುಭವಿಗಳಿಗೆ ಮಂಜೂರು ಮಾಡಲಾಗಿದೆ ಎಂದು ಆರೋಪಿಸಲಾಗಿತ್ತು. ಈ ಸಂಬಂಧ ಮಾಜಿ ಶಾಸಕ ಲಿಂಗೇಶ್ ಸೇರಿದಂತೆ ಇತರರ ವಿರುದ್ಧ ವಿವಿಧ ಸೆಕ್ಷನ್ಗಳ ಅಡಿಯಲ್ಲಿ ಪ್ರಕರಣ ದಾಖಲಾಗಿತ್ತು. ನಂತರದ ಬಂಧನ ಭೀತಿ ಎದುರಾಗುತ್ತಿದ್ದಂತೆಯೇ ಲಿಂಗೇಶ್ ಹಾಗೂ ಇತರರು ಅವರು ತಮ್ಮ ವಿರುದ್ಧ ಪ್ರಕರಣ ರದ್ದತಿ ಕೋರಿ ಸಲ್ಲಿಸಿದ ಅರ್ಜಿಯನ್ನು ಕರ್ನಾಟಕ ಹೈಕೋರ್ಟ್ ವಜಾ ಮಾಡಿತ್ತು. ಇದರ ಬೆನ್ನಲ್ಲೇ ಇದೀಗ ಸಿಐಡಿ ಪೊಲೀಸರು ಲಿಂಗೇಶ್ ಅವರನ್ನು ವಶಕ್ಕೆ ಪಡೆದು ವಿಚಾರಣೆ ನಡೆಸುತ್ತಿದ್ದಾರೆ. 1991ರಿಂದ 2022ರ ಅವಧಿಯಲ್ಲಿ ದಾಖಲಾಗಿರುವ ವಾಹನ ಸಂಬಂಧಿತ ಪ್ರಕರಣಗಳ ದಂಡದ ಮೊತ್ತದ ಮೇಲೆ ರಾಜ್ಯ ಸರ್ಕಾರವು ಶೇಕಡಾ 50ರ ವಿಶೇಷ ರಿಯಾಯಿತಿ ಘೋಷಿಸಿದ್ದು, ವಾಹನ ಮಾಲೀಕರು ಈ ಅಪರೂಪದ ಅವಕಾಶವನ್ನು ಸದುಪಯೋಗಪಡಿಸಿಕೊಳ್ಳಬೇಕು ಎಂದು ಹಾಸನ ಪ್ರಾದೇಶಿಕ ಸಾರಿಗೆ ಅಧಿಕಾರಿ ಜೆಪಿ ಪ್ರಕಾಶ್ ಮನವಿ ಮಾಡಿದ್ದಾರೆ. ಸರ್ಕಾರದ ಆದೇಶ ಸಂಖ್ಯೆ TD27 TDO 2023 ಬೆಂಗಳೂರು ದಿನಾಂಕ 4/6/26ರಂದು ಒಂದು ಆದೇಶವನ್ನು ಹೊರಡಿಸಿ ಸಾರಿಗೆ ಇಲಾಖೆ ವತಿಯಿಂದ ಈ ಹಿಂದೆ ದಾಖಲಾಗಿರುವಂಥ ಇಲಾಖಾ ಪ್ರಕರಣಗಳು ಅಂದರೆ ಒಂದು ಸಾರಿಗೆ ವಾಹನಗಳ ಮೇಲೆ ನಮ್ಮ ಇಲಾಖೆಯ ವತಿಯಿಂದ ವಿವಿಧ ರೀತಿಯ ಪ್ರಕರಣಗಳನ್ನು ನಾವು ದಾಖಲೆ ಮಾಡಿರ್ತೀವಿ. ಆ ದಾಖಲಾದಂಥ ಪ್ರಕರಣಗಳನ್ನು ಇತ್ಯರ್ಥ ಮಾಡಿಕೊಳ್ಳದೆ ಹಾಗೆ ಉಳಿಸ್ಕೊಂಡು ಬಂದಿರ್ತಾರೆ. ಅಂಥ ಪ್ರಕರಣಗಳನ್ನು ಇತ್ಯರ್ಥ ಈ ಒಂದು ಸಮಯದಲ್ಲಿ ಇತ್ಯರ್ಥ ಮಾಡಿಕೊಳ್ಳುವಂಥವ್ರಿಗೆ ಶೇಕಡಾ 50ರಷ್ಟು ದಂಡದ ಮೇಲೆ ಶೇಕಡಾ 50ರಷ್ಟು ರಿಯಾಯಿತಿಯನ್ನು ನೀಡಿ ಒಂದು ಆದೇಶವನ್ನು ನಮ್ಮ ಘನ ಸರ್ಕಾರ ಹೊರಡಿಸಿದೆ. ಈ ಒಂದು ಆದೇಶದ ಪ್ರಕಾರ ಸಾರಿಗೆ ಇಲಾಖೆಯಲ್ಲಿ 1991ರಿಂದ 2022ರವರೆಗೆ ಅವಧಿಯಲ್ಲಿ ನಮ್ಮ ಇಲಾಖೆಯ ವತಿಯಿಂದ ದಾಖಲಾದಂಥ ಪ್ರಕರಣಗಳಿಗೆ ಅವ್ರಿಗೆಷ್ಟು ದಂಡ ಆಗ್ತಾ ಇತ್ತು ಆ ದಂಡದ ಮೊತ್ತದ ಮೇಲೆ 50% ರಿಯಾಯಿತಿಯನ್ನು ಕೊಟ್ಟು ಅವ್ರದ್ದು ದಂಡನ ಕಟ್ಟಿಸ್ಕೊಂಡು ಆ ಒಂದು ಪ್ರಕರಣವನ್ನು ಮುಕ್ತಾಯಗೊಳಿಸುವಂಥ ಒಂದು ಆದೇಶವನ್ನು ಸರ್ಕಾರ ಮಾಡಿದರೆ 1/4/91ರಿಂದ 31/3/22ರವರೆಗೆ ದಾಖಲಾದ ಪ್ರಕರಣಗಳು ಮಾತ್ರ ಇದು ಅನ್ವಯ ಆಗುತ್ತೆ. ಈ ಒಂದು ಸೌಲಭ್ಯ ದಿನಾಂಕ 21/6/26ರಿಂದ ನೆಕ್ಸ್ಟ್ ಮಂತ್ ಮುಂದಿನ ತಿಂಗಳು 10/7/26ರವರೆಗೆ ಒಂದು ಕಾಲಾವಕಾಶವನ್ನು ಕೊಟ್ಟು 20 ದಿನಗಳವರೆಗೆ ಒಂದು ಕಾಲಾವಕಾಶವನ್ನು ಕೊಟ್ಟಿದ್ದಾರೆ. ಆ ಒಂದು ಸಂದರ್ಭದಲ್ಲಿ ನಮ್ಮ
ಹಾಸನ ಜಿಲ್ಲೆಯ ಮತ್ತು ಇತರ ಎಲ್ಲ ಲಾರಿ, ಬಸ್ಸು ಮತ್ತು ಯಾವುದೇ ಒಂದು ಸಾರಿಗೆ ವಾಹನಗಳ ಮಾಲೀಕರು, ಚಾಲಕರು ತಮ್ಮ ವಾಹನದ ಮೇಲೆ ದಾಖಲಾಗಿರುವಂಥ ಎಲ್ಲ ಪ್ರಕರಣಗಳನ್ನು, ಕೇಸ್ಗಳನ್ನು ಇತ್ಯರ್ಥ ಮಾಡ್ಕೊಳ್ಳೋಕ್ಕೆ ಇದೊಂದು ಸುವರ್ಣಾವಕಾಶ. ಪತ್ರಿಕಾಗೋಷ್ಠಿಯಲ್ಲಿ ಆರ್ಟಿಒ ಇಲಾಖೆಯ ಹಿರಿಯ ಮೋಟಾರ್ ವಾಹನ ನಿರೀಕ್ಷಕ ಯಶವಂತ್ ಕುಮಾರ್, ಹಿರಿಯ ಮೋಟಾರ್ ವಾಹನ ನಿರೀಕ್ಷಕಿ ಆಶಾ ಇತರರು ಉಪಸ್ಥಿತರಿದ್ದರು. ಇದೀಗ ಜಾಹೀರಾತು. ಅಜ್ಜಿಯ ಅಡುಗೆ ಅವಳ ಕೈ ರುಚಿಯೊಳಗೆ ನಿಮ್ಮ ಮನೆ ಅಡುಗೆಗೆ ನೈಜ ರುಚಿ ಬೇಕಾದರೆ ಕಲ್ಪ ತೆಂಗಿನೆಣ್ಣೆ. ನನ್ನ ಆರೋಗ್ಯ, ಸೌಂದರ್ಯ ಮತ್ತು ಶಕ್ತಿಯ ರಹಸ್ಯ ಕಲ್ಪ ತೆಂಗಿನೆಣ್ಣೆ. ಪ್ರತಿ ಹನಿಯಲ್ಲೂ ಶುದ್ಧತೆಯನ್ನು ಅನುಭವಿಸಿ. ಕಲ್ಪ ತೆಂಗಿನೆಣ್ಣೆ, ಇದು ಕ್ಯಾಂಪ್ಕೋ ಉತ್ಪನ್ನ. ವರ್ಷಗಳು 100 ದಿನಗಳು. ಮೇಕಿಂಗ್ ಶುಲ್ಕದಲ್ಲಿ 100% ರಿಯಾಯಿತಿ. ಭೀಮಾ ಲೆಗಸಿ ಫೆಸ್ಟ್ 100 ಡೇಸ್ ಆಫರ್. ಚಿನ್ನ, ಬೆಳ್ಳಿ ಮತ್ತು ವಜ್ರದ ಮೇಲಿನ ಮೇಕಿಂಗ್ ಶುಲ್ಕದಲ್ಲಿ 100% ವರೆಗೆ ರಿಯಾಯಿತಿ ಪಡೆಯಿರಿ. ಮತ್ತು ಪ್ರತಿ 1 ಲಕ್ಷ ರೂಪಾಯಿ ಮೌಲ್ಯದ ವಜ್ರದ ಮೇಲೆ 24 ಕ್ಯಾರೆಟ್ ಚಿನ್ನದ ಬಾರ್ ಉಚಿತವಾಗಿ ಪಡೆಯಿರಿ. ಎಲ್ಲಾ ಭೀಮಾ ಮಳಿಗೆಗಳಲ್ಲಿ ಲಭ್ಯ. ಷರತ್ತುಗಳು ಅನ್ವಯ. ವಿಜಯ್ ಸಿಲ್ವರ್ ಪ್ಯಾಲೇಸ್ ಬೆಳ್ಳಿಯ ಆಭರಣಗಳ ಮತ್ತು ಬೆಳ್ಳಿ ವಸ್ತುಗಳ ಎಕ್ಸ್ಕ್ಲೂಸಿವ್ ಶೋರೂಮ್. ಮೊಟ್ಟ ಮೊದಲ ಪ್ರತ್ಯೇಕ ಬೆಳ್ಳಿ ಆಭರಣಗಳ ಭಂಡಾರ ವಿಜಯ್ ಸಿಲ್ವರ್ ಪ್ಯಾಲೇಸ್. ನಮ್ಮಲ್ಲಿ ಎಲ್ಲ ಮಾದರಿಯ 92.5 ಹಾಲ್ಮಾರ್ಕ್ನ ಬೆಳ್ಳಿಯ ಆಭರಣಗಳು ದೊರೆಯುತ್ತವೆ. ಗೋಲ್ಡ್ ಪ್ಲೇಟೆಡ್ ಆಂಟಿಕ್ ನೆಕ್ಲೆಸ್ಗಳು, ಜುಮುಕಿಗಳು, ಸೊಂಟದ ಡಾಬುಗಳು, ಟೆಂಪಲ್ ಡಿಸೈನ್ ಬಳೆಗಳು, ತೋಡುಬಂದಿಗಳು, ಎಮರಾಲ್ಡ್ ವಸ್ತುಗಳು, ಪ್ರತಿನಿತ್ಯ ಹೊಸ ಹೊಸ ಡಿಸೈನ್ಗಳು ಇಲ್ಲಿ ಲಭ್ಯವಿದೆ. ದೇವರ ವಿಗ್ರಹಗಳು, ಬೆಳ್ಳಿಯ ದೀಪಗಳು, ಬೆಳ್ಳಿ ತಟ್ಟೆ, ಬೆಳ್ಳಿ ಚೊಂಬು, ಪೂಜಾ ಸಾಮಗ್ರಿಗಳು, ಬೆಳ್ಳಿಯ ದೇವರ ಮಂಟಪಗಳು ದೊರೆಯುತ್ತವೆ. ವಿಜಯ್ ಸಿಲ್ವರ್ ಪ್ಯಾಲೇಸ್, ಸುಭಾಷ್ ಸ್ಕ್ವೇರ್, ದೇವಿಗೆರೆ ಸರ್ಕಲ್, ಹಾಸನ. ಕಾಂಟ್ಯಾಕ್ಟ್ 9060133333. The future belongs to those who prepared for it today. Jaya Techno School. Admissions now open. Welcome to a campus where smart classrooms, robotics labs, and AI-assisted learning make every day an adventure. Where coding, STEM, and 3D innovation workshops turn curious kids into confident creators. Our digital library, language labs, and experienced faculty ensure every child reaches their fullest potential. While our sports complex, arts wing, music rooms, and student wellness center make sure they thrive, not just survive. Your child's safety, always our priority. With 24/7 CCTV, GPS-tracked transport, and a fully secured campus. Jaya Techno School. Smart learning, safe campus, bright futures. Admissions are open. Seats are filling fast. Call today. Visit our campus. Secure your child's tomorrow. For more details, contact Jaya Techno School. KSRTC Layout, 60 feet road behind Central School, Alsikere Road, BT Koppal, Hassan. Mobile 9964984575, 94494000455. Website www.jayatechnoschool.in. ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಚಿಕ್ಕಮಗಳೂರು ಶಾಖೆಗೆ 7ನೇ ವರ್ಷದ ಸಂಭ್ರಮಾಚರಣೆ. ಚಿಕ್ಕಮಗಳೂರಿನಲ್ಲಿ ಮೊದಲ ಬಾರಿಗೆ ಲೈವ್ ಕಿಚನ್, ಲೈವ್ ಸ್ವೀಟ್ಸ್ ಮೇಕಿಂಗ್, ಲೈವ್ ಎಕ್ಸ್ಪೀರಿಯನ್ಸ್ ಹೊಂದಿರುವ ಸಿಹಿಯ ವಿಳಾಸ. ಈ ವಿಶೇಷ ದಿನಕ್ಕೆ ಒಂದು ಸಿಹಿಯಾದ ಕೊಡುಗೆ. 1,000 ರೂಪಾಯಿ ಮೇಲ್ಪಟ್ಟ ಖರೀದಿಗೆ 250 ಗ್ರಾಂ ಮೈಸೂರು ಪಾಕ್ ಉಚಿತ. ಈ ಆಫರ್ ಕೇವಲ ಜೂನ್ 5ರಂದು ಮಾತ್ರ. ಷರತ್ತುಗಳು ಅನ್ವಯ. ಜೂನ್ 7ರಂದು ಮಾವಿನ ಮೇಳ. ನಮ್ಮ ಲೈವ್ ಕಿಚನ್ ನಲ್ಲಿ ತಯಾರಾದ ಋತುವಿನ ಅತ್ಯುತ್ತಮ ಮಾವಿನ ಸಿಹಿಗಳು. ಷರತ್ತುಗಳು ಅನ್ವಯ. ಮೈಸೂರಿನ ಖ್ಯಾತಿ, ಚಿಕ್ಕಮಗಳೂರಿನ ಪ್ರೀತಿ. ವಿಳಾಸ MG ರಸ್ತೆ, ಆಪೋಸಿಟ್ ಓಲ್ಡ್ ಟೌನ್ ಪೊಲೀಸ್ ಸ್ಟೇಷನ್, ಚಿಕ್ಕಮಗಳೂರು. ನಿಮ್ಮ ಅಮೂಲ್ಯ ಪ್ರೀತಿ ನಮ್ಮ ಯಶಸ್ಸಿನ ನಿಜವಾದ ಶಕ್ತಿ. ಸರ್ವರಿಗೂ ಆತ್ಮೀಯ ಸ್ವಾಗತ. ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ನೊಂದಿಗೆ ಗೋಮತಿ ಕಲ್ಯಾಣ ಮಂಟಪ 14 ವಸಂತಗಳನ್ನು ಪೂರೈಸಿ 15ನೇ ವರ್ಷಕ್ಕೆ ಪಾದಾರ್ಪಣೆ ಮಾಡುತ್ತಿರುವ ನಮ್ಮ ಗೋಮತಿ ಕಲ್ಯಾಣ ಮಂಟಪವನ್ನ ಹೊಚ್ಚ ಹೊಸ ರೂಪದಲ್ಲಿ ನಿಮ್ಮ ಮುಂದೆ ಪ್ರಸ್ತುತಪಡಿಸುತ್ತಿದ್ದೇವೆ. ಅತ್ಯಾಧುನಿಕವಾಗಿ ನವೀಕರಣಗೊಂಡ ಕಲ್ಯಾಣ ಮಂಟಪದಲ್ಲಿ 1200 ಜನರು ಕೂರಬಹುದಾದಂತಹ ಬ್ಯಾಂಕ್ವೆಟ್ ಹಾಲ್ ಹಾಗೂ 700 ಜನರು ಊಟ ಮಾಡಬಹುದಾದ ಡೈನಿಂಗ್ ಹಾಲ್ ಇದ್ದು, ಮದುವೆ, ಬೀಗರ ಔತಣ, ನಾಮಕರಣ ಮತ್ತು ಎಲ್ಲ ಶುಭ ಸಮಾರಂಭಗಳಿಗೆ ಸಸ್ಯಾಹಾರಿ ಮತ್ತು ಮಾಂಸಾಹಾರಿ ಔತಣಗಳಿಗೆ ಹಾಲ್ ಅನ್ನ ನೀಡಲಾಗುತ್ತದೆ. 4 ಎಕರೆಗೂ ಅಧಿಕ ಜಾಗದಲ್ಲಿ ವಾಹನಗಳಿಗೆ ಉತ್ತಮವಾದ ಪಾರ್ಕಿಂಗ್ ವ್ಯವಸ್ಥೆ ಸಹ ಲಭ್ಯವಿದೆ.
ನಿಮ್ಮ ಕುಟುಂಬದ ಸುಂದರ ಕಾರ್ಯಕ್ರಮಗಳನ್ನ ಅತ್ಯುತ್ತಮ ಕ್ಷಣಗಳನ್ನಾಗಿ ಮಾರ್ಪಾಡಾಗಿಸಲು ಒಂದು ಒಳ್ಳೆಯ ಜಾಗ, ಅದುವೇ ನಮ್ಮ ಗೋಮತಿ ಕಲ್ಯಾಣ ಮಂಟಪ. ಗೋಮತಿ ಕಲ್ಯಾಣ ಮಂಟಪ, ಕೋಟ್ ಹೊಸ ಬಸ್ ನಿಲ್ದಾಣದ ಹತ್ತಿರ, ಚನ್ನಪಟ್ಟಣ ಬಡಾವಣೆ, ಹೊಳೆನರಸೀಪುರ ರಸ್ತೆ, ಹಾಸನ. ಬುಕಿಂಗ್ ಹಾಗೂ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9484272661 ಮತ್ತು 8970568666. ಮತ್ತೊಮ್ಮೆ ಅಮೋಘ ವಾರ್ತೆಗಳಿಗೆ ಸ್ವಾಗತ. ಕರ್ನಾಟಕ ರಾಜ್ಯ ವೈಜ್ಞಾನಿಕ ಸಂಶೋಧನಾ ಪರಿಷತ್ತಿನ ವತಿಯಿಂದ ರಾಜ್ಯ ಮಟ್ಟದ ನಾನು ನಾಯಕಿ 2026ರ ಮಹಿಳಾ ಸಮಾವೇಶವನ್ನು ಇದೇ ತಿಂಗಳ ಜೂನ್ 26, 27 ಮತ್ತು 28ರಂದು ರಾಮನಗರ ಜಿಲ್ಲೆಯ ಹೊರವಲಯದಲ್ಲಿರುವ ಜಾನಪದ ಲೋಕದಲ್ಲಿ ಆಯೋಜಿಸಲಾಗಿದೆ ಎಂದು ಘಟಕದ ಜಿಲ್ಲಾಧ್ಯಕ್ಷ ರವಿ ನಾಗರಗೌಡ ತಿಳಿಸಿದರು. 2026 ಮಹಿಳಾ ಸಮಾವೇಶ ಕರ್ನಾಟಕ ರಾಜ್ಯ ವೈಜ್ಞಾನಿಕ ಸಂಶೋಧನಾ ಪರಿಷತ್ನ ವತಿಯಿಂದ ನಾನು ನಾಯಕಿ ಎಂಬುವಂಥ ಒಂದು ವಿನೂತನ ಕಾರ್ಯಕ್ರಮವನ್ನು ಆಯೋಜನೆಯನ್ನು ನಮ್ಮ ಡಾಕ್ಟರ್ ಹುಲಿಕಲ್ ಸರ್ ಅವರ ಮಾರ್ಗದರ್ಶನದಲ್ಲಿ ಆಯೋಜನೆ ಮಾಡಲಾಗಿದೆ. ಪ್ರತಿ ವರ್ಷ ವಿಭಿನ್ನವಾದಂಥ 2-3 ಕಾರ್ಯಕ್ರಮಗಳನ್ನು ನಮ್ಮ ರಾಜ್ಯ ವೈಜ್ಞಾನಿಕ ಪರಿಷತ್ ಮಾಡ್ತಾ ಬಂದಿದೆ. ಅದ್ರ ಜೊತೆಗೆ ಹಾಸನ ಜಿಲ್ಲಾ ಘಟಕವು ಕೂಡ ಅದಕ್ಕೆ ಸಹಕಾರವನ್ನು ನೀಡೋದ್ರ ಜೊತೆಗೆ ಉತ್ತಮವಾದಂಥ ಸಾಧಕಿಯರನ್ನು ಆಯ್ಕೆ ಮಾಡೋವಂಥದ್ದು, ವೈಜ್ಞಾನಿಕವಾಗಿ ಆಸಕ್ತಿ ಉಳ್ಳಂಥ ವಿದ್ಯಾರ್ಥಿಗಳನ್ನು ನಾವು ವಿಜ್ಞಾನದೆಡೆಗೆ ಕರೆದೊಯ್ಯುವಂಥ ಕೆಲಸವನ್ನು ಮಾಡೋವಂಥದ್ದು. ಇವತ್ತು ಎಷ್ಟು ವೇಗದಲ್ಲಿ ಶಿಕ್ಷಣ ಮುಂದುವರಿತದೆ, ಅಷ್ಟೇ ವೇಗದಲ್ಲಿ ಕೂಡ ಮೌಢ್ಯತೆ ಮುಂದುವರಿತದೆ. ಅದನ್ನು ನಾವು ಕಡಿಮೆ ಮಾಡಬೇಕು ಅನ್ನೋ ಉದ್ದೇಶದಿಂದ ನಮ್ಮ ವೈಜ್ಞಾನಿಕ ಮತ್ತು ಸಂಶೋಧನಾ ಪರಿಷತ್ ಕೆಲಸ ಮಾಡ್ತಾಯಿದೆ. ಜಿಲ್ಲಾ ಘಟಕವು ಕೂಡ ಈಗಾಗಲೇ ಹಲವಾರು ಕಾರ್ಯಕ್ರಮಗಳನ್ನು ಮಾಡುವುದರ ಜೊತೆಗೆ ಕಳೆದ ಬಾರಿ ನಡೆದಂಥ ಯಾದಗಿರಿ ಸಮ್ಮೇಳನದಲ್ಲಿ ಕೂಡ ನಾವು ಎಲ್ಲರೂ ಕೂಡ ಪಾಲ್ಗೊಂಡಿದ್ವಿ. ದೊಡ್ಡಬಳ್ಳಾಪುರದಲ್ಲಿ ನಡೆದಂಥ ನಾನು ವಿಜ್ಞಾನಿ ಟೆಲಿಸ್ಕೋಪ್ ಕಾರ್ಯಕ್ರಮದಲ್ಲಿ ಕೂಡ ನಮ್ಮ ಜಿಲ್ಲೆಯ ಮಕ್ಕಳು ಪಾಲ್ಗೊಂಡಿದ್ದರು. ಅದೇ ರೀತಿ ಈಗ ನಾನು ನಾಯಕಿ ಎಂಬುವಂಥ ವಿನೂತನವಾದಂಥ ಕಾರ್ಯಕ್ರಮವನ್ನು ಆಯೋಜನೆ ಮಾಡುವ ಮೂಲಕ ಮಹಿಳೆಯರಲ್ಲೂ ಕೂಡ ನಾಯಕತ್ವ ಇದೆ, ನಾಯಕತ್ವವನ್ನು ಬೆಳೆಸ್ಬೋದು ಅನ್ನುವಂಥ ಉದ್ದೇಶದಿಂದ ಮಹಿಳೆಯರು ಕೂಡ ಸಮಾಜದಲ್ಲಿ ಮುಂದೆ ಬರಬೇಕು, ಕೇವಲ ಪುರುಷರಲ್ಲ ಪುರುಷರಿಗಿಂತ ಮುಂದೆ ಬರಬೇಕು ಅನ್ನೋ ಉದ್ದೇಶದಿಂದ ನಮ್ಮ ಕರ್ನಾಟಕ ರಾಜ್ಯ ವೈಜ್ಞಾನಿಕ ಸಂಶೋಧನಾ ಪರಿಷತ್ ಈ ಥರದ ವಿನೂತನ ಕಾರ್ಯಕ್ರಮಗಳನ್ನ ಮಾಡ್ತಾಯಿದೆ. ರಾಮನಗರ ಜಿಲ್ಲೆಯ ಜಾನಪದ ಲೋಕದಲ್ಲಿ ಈ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗಿದೆ. ನಮ್ಮ ಜಿಲ್ಲೆಯಿಂದಲೂ ಕೂಡ ಹೆಣ್ಣು ಮಕ್ಕಳು ನಾನು ನಾಯಕಿ ಕಾರ್ಯಕ್ರಮಕ್ಕೆ ಪಾಲ್ಗೊಳ್ತಾ ಇದ್ದಾರೆ. ಅವ್ರನ್ನ ಇಲ್ಲಿಂದ ನಾವು ರಾಮನಗರ ಜಿಲ್ಲೆಗೆ ಕಳಿಸಿಕೊಡೋದ್ರ ಜೊತೆಗೆ ನಮ್ಮ ಜಿಲ್ಲೆಯಲ್ಲೂ ಕೂಡ ಮಹಿಳೆಯರಲ್ಲಿ ನಾಯಕತ್ವ ಇದೆ ಎನ್ನುವುದನ್ನು ನಮ್ಮ ಜಿಲ್ಲಾ ಘಟಕ ಅವರಿಗೆ ಅತ್ಯಂತ ತುಂಬ ಹೃದಯದ ಶುಭಾಶಯವನ್ನು ಕೋರ್ತಾ, ಪತ್ರಿಕಾಗೋಷ್ಠಿಯಲ್ಲಿ ಘಟಕದ ಗೌರವ ಅಧ್ಯಕ್ಷರಾದ ಕಮಲ್ ಕುಮಾರ್, HC ನಂದಿನಿ, ಸುಶೀಲಾ ಸೋಮಶೇಖರ್, ಸುಲೋಚನಾ, ಸುನೀತಾ, ಜಯಶ್ರೀ ಹಾಗೂ VS ರಾಣಿ ಇತರರು ಉಪಸ್ಥಿತರಿದ್ದರು. ರಾಜ್ಯಸಭೆ ಚುನಾವಣೆಯ ಬಳಿಕ ಬಿಜೆಪಿ ಪಕ್ಷದೊಳಗೆ ನಡೆದಿರುವ ಬೆಳವಣಿಗೆಗಳ ಕುರಿತು ರಾಷ್ಟ್ರೀಯ ನಾಯಕತ್ವ ನಿಷ್ಪಕ್ಷಪಾತ ತನಿಖೆ ನಡೆಸಬೇಕು ಎಂದು ವಕೀಲ ಹಾಗೂ ಬಿಜೆಪಿ ಮುಖಂಡ ಜಿ ದೇವರಾಜೇಗೌಡ ಆಗ್ರಹಿಸಿದರು. ನಾಳೆ ದಿವಸ ನೀವು ಇದೇ ರೀತಿ ಮುಂದುವರೆದ್ರೆ ಬಹಳ ದೊಡ್ಡ ಮಟ್ಟಕ್ಕೆ ಕಾರ್ಯಕರ್ತರಿಗೆ ನೀವು ಉತ್ತರ ಕೊಡಬೇಕಾಗ್ತದೆ. ನೀವಲ್ಲಿ ಈಗಾಗಲೇ ಕೋಟ್ಯಾಂತರ ಜನ ಕಾರ್ಯಕರ್ತರು ಭಾರತೀಯ ಜನತಾ ಪಕ್ಷದಲ್ಲಿ ದುಡಿದು ಇವತ್ತು ಮೂಲೆ ಸೇರಿದ್ದಾರೆ. ನೀವು ವಿಜಯನವ್ರು ಬಂದ ಮೇಲೆ ಎಷ್ಟೋ ಜನ ಸೀನಿಯರ್ಗಳು ಭಾರತೀಯ ಜನತಾ ಪಕ್ಷವನ್ನೇ ಉಸಿರು ಅಂತೇಳಿ ಒಂದು ಪಂಚೆ ಒಂದು ಜುಬ್ಬ ಹಾಕೊಂಡು ಬಸ್ಸಲ್ಲಿ ಬಂದು ಸಂಘಟನೆ ಮಾಡಿದಂಥ ಪ್ರಮುಖ ನಾಯಕರುಗಳು ಇವತ್ತು ಯಾರನ್ನು ಕರೀತಾ ಇಲ್ಲ. ಇವತ್ತು ನಿಮಗೆ ರೇಂಜ್ ರೋವರು, ಏರ್ ಚಾಪರ್ಗಳು, ಪ್ರೈವೇಟ್ ಜೆಟ್ಗಳು ಬರೋ ಅಂಥವ್ರು ನಿಮಗೆ ನಿಮ್ಮ ಅಕ್ಕಪಕ್ಕ ಇರಬೇಕಾ ಪರಿಸ್ಥಿತಿ ನಿರ್ಮಾಣ ಮಾಡ್ಕೊಂಡಿದ್ರೆ ಅಲ್ಲಿ. ನೀವು ಅನ್ಕೊಂಡಿರ್ಬೋದು ದುಡ್ಡಿರೋರನ್ನೇ ಕರ್ಕೊಂಡ್ಬಂದ್ರೆ ಪಕ್ಷ ಕಟ್ಬೋದು, ದುಡ್ಡಿರೋರೇ ಜೊತೆಲಿದ್ರೆ ಪಕ್ಷ ಕಟ್ಬೋದು ಅಂತದ್ದು. ವಿಜಯ ಮಲ್ಯ ಮಂತ್ರಿ ಆಗಲೇ ಇಲ್ಲ, ಅಶೋಕ್ ಕೇಣಿ ಮಂತ್ರಿ ಆಗಲೇ ಇಲ್ಲ. ನಾನು ಕೆಲವನ್ನೆಲ್ಲ ಉದಾಹರಣೆಗಳನ್ನ ಕೊಡ್ತೀನಿ. ಅಲ್ಲಿ ನಮ್ಮ ಪಕ್ಷ ಯಾವ ಮಟ್ಟಕ್ಕಿದೆ ಅಂತ ಅಂದರೆ, ಅತಿ ಹಿಂದುಳಿದಂಥ ಅತಿ ಕೊನೆಯ ಕಟ್ಟಕಡೆಯ ವ್ಯಕ್ತಿಯಾದಂಥವ್ರನ್ನ ಇವತ್ತು ನಮ್ಮ ರಾಷ್ಟ್ರಾಧ್ಯಕ್ಷರಾಗಿ, ಅಂದರೆ ಪಕ್ಷದಲ್ಲಿ ಅಲ್ಲ, ಪ್ರೆಸಿಡೆಂಟ್ ಆಫ್ ಇಂಡಿಯಾ, ನಮ್ಮ ದೇಶದ ಪ್ರೆಸಿಡೆಂಟ್ ಆಗಿ ಮಾಡಿದೆ ನಮ್ಮ ಪಕ್ಷ ಇವತ್ತು. ನಮಗೆ ವ್ಯಕ್ತಿಯ ನಡೆ ನುಡಿ ಗುಣದ ಮೇಲೆ ಗೌರವ ಇದು ಭಾರತೀಯ ಜನತಾ ಪಕ್ಷಕ್ಕೆ, ದುಡ್ಡಿಗೆ ಅಲ್ಲ. ಆರ್ ಅಶೋಕ್ ಅವರು ಮೈಕ್ ಹಿಡಿದಾಗ 100 ರೀತಿ ಉತ್ತರವನ್ನು ಕೊಡ್ತಾರೆ. ನಾನು ಅಶೋಕ್ ಅವ್ರಿಗೆ ಕೇಳಲಿಕ್ಕೆ ಇಚ್ಛೆ ಪಡ್ತೀನಿ, ನಾಯಕರೇ,
ನೀವೊಬ್ಬ ವಿರೋಧ ಪಕ್ಷದ ನಾಯಕರಾಗಿ ನೀವು ಮುಖ್ಯಮಂತ್ರಿಗೆ ಸರಿಸಮಾನವಾಗಿ ನಿಲ್ಲಬೇಕಾದಂಥವ್ರು. ನಿಮ್ಮಲ್ಲಿ ಯಾಕೆ ಶಾಸಕರನ್ನ ಹಿಡಿತದಲ್ಲಿ ತಗೊಳಕ್ಕಾಗ್ತಾ ಇಲ್ಲ? ನಿಮ್ಮಲ್ಲಿ ಆಗ್ತಿರೋ ವೈಫಲ್ಯಗಳಾದ್ರೂ ಏನು? ಒಂದಿನಾದ್ರೂ ಕೂಡ ನೀವಲ್ಲಿ ಎಲ್ಲ ರಾಜ್ಯದ ಪ್ರತಿಯೊಬ್ಬ ನಾಯಕರುಗಳನ್ನ ಡಿಫಿಡೆಡ್ ಕ್ಯಾಂಡಿಡೇಟ್ ಆಗಿರ್ಬೋದು, ಗೆದ್ದಿರೋಂಥ MLAಗಳಾಗಿರ್ಬೋದು ಕರೆದು ನೀವು ಅವ್ರ ಸೌಜನ್ಯಕರ ಮಾತನಾಡಿದಿರ? ನೀವು ಅವರ ಕಷ್ಟ ಸುಖಗಳನ್ನ ಕೇಳಿದಿರ? ನೀವಲ್ಲಿ MLA ಆಗಿರ್ಬೋದು, ಸೋತಿರ್ಬೋದು. ಅವರಲ್ಲಿ MLA ಭಾರತೀಯ ಜನತಾ ಪಕ್ಷದಲ್ಲಿ ಗೆದ್ದಿರೋನಿಗೆ ಸರ್ಕಾರದಿಂದ ಫಂಡ್ ಬರ್ತಾರೆ, ಕೆಲಸ ಮಾಡಿಸ್ತಾನೆ. ಸೋತಿರೋನಿಗೆ ಬಂದಿರೋಂಥ ಫಂಡನ್ನ ಸಮಭಾಗವಾಗಿ ಹಂಚಬೇಕು, ಕೆಲಸ ಮಾಡಬೇಕು ಅಂತ ಕೇಳೋ ತಾಕತ್ತು, ಅಧಿಕಾರ ಸೋತರಂತ ಕ್ಯಾಂಡಿಡೇಟ್ಗೆ ಇರ್ತಾರೆ. ಇದು ರಾಷ್ಟ್ರೀಯ ಪಕ್ಷದ ಗತ್ತಿದು. ನೀವು ಯಾವತ್ತರ ಒಬ್ಬ ಸೋತರ ಕ್ಯಾಂಡಿಡೇಟ್ ಅನ್ನು ಮೀಟಿಂಗ್ ಕರೆದಿದ್ದೀರಾ? ನೀವು ರಾಷ್ಟ್ರೀಯ ಪಕ್ಷದಲ್ಲಿ ಸನ್ಮಾನ್ಯ ನರೇಂದ್ರ ಮೋದಿಜಿ ಅವರು ಬಂದು ಪಕ್ಕದಲ್ಲಿ ಕೂರಿಸ್ಕೊತಾರೆ, ಬನ್ನಿ ಪಕ್ಕದಲ್ಲಿ ಕುಂತ್ಕೊಳ್ಳಿ ಅಂತಿಲ್ಲ. ಚುನಾವಣೆ ಸಂದರ್ಭದಲ್ಲಿ ನಾವು ಸೋತ ನಂತರ ನಮಗೆ ಸಾಂತ್ವನ ಹೇಳ್ತಾರೆ. ದೆಹಲಿಗೆ ಕರೆಸಿ ನಮಗೆ ಪೂರಕವಾದಂಥ ಮಾಹಿತಿಗಳನ್ನು ಕೊಡ್ತಾರೆ. ಅಲ್ಲಿ ನೀವು ಒಂದಿಲ್ಲಾರು ನಿಮ್ಮ ಸೌಜನ್ಯಕಾರ ಕೂಡ ಕೊಟ್ಟು ಮಾತು ನಡ್ಕೋತಾ ಇದ್ದೀರಾ ನೀವಲ್ಲಿ? ಇವತ್ತು ಹಲವಾರು ಮಾಧ್ಯಮದಲ್ಲಿ ಬರ್ತಾ ಇದೆ, ಹಾಸನದಲ್ಲೂ ಕೂಡ ಇಬ್ಬರು ಕ್ರಾಸ್ ವೋಟ್ ಮಾಡಿದ್ದಾರೆ. ತನಿಖೆ ಆಗ್ತದೆ, ತನಿಖೆ ಆಗ್ಬೇಕದು ಪಕ್ಷದ ಚೌಕಟ್ಟಿನಲ್ಲಿ. ಅದು ನಮ್ಮ ಪಕ್ಷದ ಆಯ್ಕಟ್ಟು. ಯಾಕೆಂದ್ರೆ ಪ್ರತಿಯೊಬ್ಬರು ಕೂಡ ಯಾರ್ಯಾರು ಯಾವ ವೋಟ್ ಮಾಡಿದಾರೆ ಅಂತೆಲ್ಲ ಸೀರಿಯಲ್ ನಂಬರ್ ಸಹ ಸಿಗ್ತದೆ. ಯಾರೇ ಟಿಕ್ ಮಾಡಿದ್ರೆ ಅಂತ ಅದು ಸಿಗ್ತದೆ. ಆಲ್ರೆಡಿ ನಮಗೆಲ್ಲ ಕೆಲವು ಮಾಹಿತಿ ಬಂದಿದೆ. ಅಲ್ಲಿ ಅದು ಯಾಕೆ ಕ್ರಾಸ್ ವೋಟ್ ಮಾಡಿದ್ರೆ ಅಂತ ಅದನ್ನ ವಿಚಾರಣೆ ಮಾಡ್ತಾರೆ. ಪಕ್ಷದ ಚೌಕಟ್ಟಲ್ಲಿ ವಿಚಾರಣೆ ಮಾಡಿ ಅವ್ರ ಮೇಲೆ ಏನು ಕ್ರಮ ತಗೋಬೇಕಾಗ್ತದೆ. ಅಲ್ಲಿ ನಾನು ಒಂದು ಹೇಳ್ದಂತ ಅಂದಲ್ಲಿ ಕ್ರಾಸ್ ವೋಟ್ ಮಾಡಿದಾಗೆಲ್ಲ ಕ್ರಮ ತಗೊಳಕ್ ಹೋದ್ರೆ ನೀವಲ್ಲಿ ಅವ್ರ ಕಷ್ಟ ಸುಖನೇ ಕೇಳ್ದು ಹೋದ್ಮೇಲೆ ನೀವಲ್ಲಿ ಇದು ಬದರೆಲ್ಲ ಕ್ರಾಸ್ ವೋಟ್ ಮಾಡ್ತಾರೆ. ಆಗ ನೆಕ್ಸ್ಟ್ ಜವಾಬ್ದಾರಿ ಅಲ್ವಾ? ಪಕ್ಷದ ರಾಜ್ಯಾಧ್ಯಕ್ಷ ಜವಾಬ್ದಾರಿ ಅಲ್ವಾ? ಇವತ್ತು ಯಾರೋ ರಿಯಲ್ ಎಸ್ಟೇಟ್ ಮಾಫಿಯಾ ಮಾಡೋಂಥವ್ರು, ಲ್ಯಾಂಡ್ ಮಾಫಿಯಾ ಮಾಡೋಂಥವ್ರನ್ನೆಲ್ಲ ಜೊತೆಗೆ ಹಾಕೊಂಡು ನೀವಲ್ಲಿ ಯಾವುದೋ ಒಂದು ಜಿಲ್ಲೆ ದರೋಡೆ ಮಾಡ್ತಿದ್ದಂತ ಇಡೀ ರಾಜ್ಯ ದರೋಡೆ ಮಾಡೋಕ್ಕೆ ಮೂಲೆಯಲ್ಲಿ ಹಬ್ಬಿಸ್ತಾ ಇದ್ದೀರಾ ಅಂತ ಅಂದರೆ ನೀವು ಕಾಂಗ್ರೆಸ್ಸನ್ನು ಕಟ್ಟಾಕೋದಕ್ಕೆ ಎಲ್ಲಿ ಸಾಧ್ಯ ಆಗ್ತದೆ ನಿಮಗೆ? ಅಲ್ಲಿ 2028 ಇಸ್ವಿಗೆ ನಾವು ಒಂದು ಭಾರತೀಯ ಜನತಾ ಪಕ್ಷ ಅಧಿಕಾರಕ್ಕೆ ಬರೋಕ್ಕೆ ಸಾಧ್ಯವಾಗ್ತದಾ? ಎಲ್ಲ ಒಂದು ಕಡೆ ನಿಮ್ಮಲ್ಲಿ ಕಮಿಟ್ಮೆಂಟ್ ಏನಂತ ಅಂದರೆ ಅಧಿಕಾರ ಇದ್ದ ಜೊತೆ ಕಮಿಟ್ಮೆಂಟ್ ಮಾಡ್ಕೋಬೇಕು, ತಮ್ಮ ರಾಜಕೀಯ ಬೆಳೆ ಬೇಯಿಸ್ಕೋಬೇಕನ್ನೋ ಮಟ್ಟದಲ್ಲಿ ನೀವು ಇದ್ದೀರಾ. ಅಲ್ಲಿ ಇದಕ್ಕೆ ಪಕ್ಷ ಯಾವುದೇ ಕಾರಣಕ್ಕೂ ಅವಕಾಶ ಕೊಡಲ್ಲ. ನಾನಿವತ್ತು ವಿಜಯೇಂದ್ರ ಅವ್ರಿಗೆ ನಾನು ಪತ್ರವನ್ನು ಬರೆದಿದ್ದೀನಿ. ನನ್ನಲ್ಲಿ ಸಂಜೆ ಒಳಗಾಗಿ ನನ್ನಲ್ಲಿ ರಾಷ್ಟ್ರೀಯ ಅಧ್ಯಕ್ಷರಿಗೆ, ಸಂಘಟನಾ ಕಾರ್ಯದರ್ಶಿಗಳಿಗೆ ಪತ್ರವನ್ನು ಬರೆದು ಕೂಡಲೇ ವಿಜಯೇಂದ್ರ ಮತ್ತು ಅಶೋಕ್ ಅವರು ಇಬ್ಬರನ್ನು ವಿಚಾರಣೆಗೆ ಒಳಪಡಿಸಬೇಕಂತ ನಾನು ಆಗ್ರಹವನ್ನು ಮಾಡ್ತಾ ಇದ್ದೀನಿ. ನಾನು ಪಟ್ಟಣದ ಪುರಸಭೆಯ ವೇಲಾಪುರಿ ಸಭಾಂಗಣದಲ್ಲಿ ಅಧ್ಯಕ್ಷ ಅಕ್ರಮ್ ಶರೀಫ್ ರವರ ಅಧ್ಯಕ್ಷತೆಯಲ್ಲಿ ತುರ್ತು ಕೌನ್ಸಿಲ್ ಸಭೆ ನಡೆಯಿತು. ಸಭೆಯಲ್ಲಿ ಪುರಸಭೆಯ ಆಡಳಿತಾತ್ಮಕ ವಿಚಾರಗಳು, ಅಭಿವೃದ್ಧಿ ಕಾಮಗಾರಿಗಳು, ಸಾರ್ವಜನಿಕ ಮೂಲ ಸೌಕರ್ಯಗಳ ನಿರ್ವಹಣೆ ಹಾಗೂ ವಿವಿಧ ವಾರ್ಡ್ಗಳ ಸಮಸ್ಯೆಗಳ ಕುರಿತು ಸದಸ್ಯರು ವಿಸ್ತೃತವಾಗಿ ಚರ್ಚಿಸಿದರು. ಸಭೆಯಲ್ಲಿ ಮಾತನಾಡಿದ ಪುರಸಭೆಯ ಮಾಜಿ ಅಧ್ಯಕ್ಷ ಹಾಗೂ ಸದಸ್ಯ AR ಅಶೋಕ್, ಪುರಸಭೆ ಕಚೇರಿಯ ನಿರ್ವಹಣಾ ಕೊರತೆ, ಪುರಸಭೆ ಆಸ್ತಿಗಳ ಒತ್ತುವರಿ ಹಾಗೂ ಸಾರ್ವಜನಿಕ ಸೌಲಭ್ಯಗಳ ನಿರ್ಲಕ್ಷ್ಯದ ಬಗ್ಗೆ ತೀವ್ರ ಅಸಮಾಧಾನ ವ್ಯಕ್ತಪಡಿಸಿದರು. ಕಂಪ್ಯೂಟರ್ ಕೊಠಡಿಯ ಮೇಲ್ಛಾವಣಿ ಸೋರುತ್ತಿದ್ದು ಸಿಬ್ಬಂದಿ ತೊಂದರೆ ಅನುಭವಿಸುತ್ತಿದ್ದಾರೆ. ಶೌಚಾಲಯಗಳ ನಿರ್ವಹಣೆ ಸಮರ್ಪಕವಾಗಿಲ್ಲ. ಸಭಾಂಗಣದ ಕಿಟಕಿಗಳ ಗಾಜುಗಳು ಒಡೆದು ಹೋಗಿದ್ದರೂ ದುರಸ್ತಿ ಮಾಡಿಲ್ಲ ಎಂದು ದೂರಿದರು. ಪುರಸಭೆಗೆ ಸೇರಿದ ಹಲವು ಜಾಗಗಳು ಒತ್ತುವರಿಯಾಗಿರುವ ವಿಚಾರವನ್ನು ಪ್ರಸ್ತಾಪಿಸಿದ ಅವರು, ಹಾರ್ದಿಕ ಸರ್ಕಲ್, ಹೊಳೆಬೀದಿ, ಪೋಸ್ಟ್ ಆಫೀಸ್ ರಸ್ತೆಯ ಹಿಂಭಾಗ ಹಾಗೂ ಬ್ರಿಡ್ಜ್ ಕೆಳಭಾಗದ ಜಾಗಗಳನ್ನು ಗುರುತಿಸಿ ಸಂರಕ್ಷಣೆ ಮಾಡಬೇಕು ಎಂದು ಆಗ್ರಹಿಸಿದರು. ಮೇಲೂರು ವ್ಯಾಪ್ತಿಯಲ್ಲಿ ಹಿಂದೂ ಸಮುದಾಯಕ್ಕೆ ಸೂಕ್ತ ರುದ್ರಭೂಮಿ ಇಲ್ಲದಿರುವುದರಿಂದ ಸಾರ್ವಜನಿಕರು ಸಂಕಷ್ಟ ಅನುಭವಿಸುತ್ತಿದ್ದು, ಒತ್ತುವರಿ ತೆರವುಗೊಳಿಸಿ ಜಾಗ ಮೀಸಲಿಡಬೇಕು. ಜೊತೆಗೆ 13ನೇ ವಾರ್ಡಿನ ಶಿಥಿಲಗೊಂಡಿರುವ ಅಂಗನವಾಡಿ ಕಟ್ಟಡವನ್ನು ತಕ್ಷಣ ನವೀಕರಿಸುವಂತೆ ಒತ್ತಾಯಿಸಿದರು. ಸದಸ್ಯೆ ತೀರ್ಥಕುಮಾರಿ ವೆಂಕಟೇಶ್ ಮಾತನಾಡಿ, ತಮ್ಮ ವ್ಯಾಪ್ತಿಯ ರಸ್ತೆಗಳು ಸಂಪೂರ್ಣ ಹಾಳಾಗಿದ್ದು ಸಾರ್ವಜನಿಕರಿಗೆ ತೀವ್ರ ತೊಂದರೆಯಾಗುತ್ತಿದೆ ಎಂದು ಹೇಳಿದರು. ವೀರಶೈವ ಸಮುದಾಯದ ಸ್ಮಶಾನ ಭೂಮಿಯಲ್ಲಿ ನೀರಿನ ವ್ಯವಸ್ಥೆ ಸೇರಿದಂತೆ ಅಗತ್ಯ ಮೂಲ ಸೌಕರ್ಯಗಳ ಕೊರತೆ ಇರುವುದನ್ನು ಉಲ್ಲೇಖಿಸಿ ಪಂಪ್ ಅಳವಡಿಕೆ ಹಾಗೂ ಅಭಿವೃದ್ಧಿ ಕಾಮಗಾರಿಗಳಿಗೆ ತಕ್ಷಣ ಅನುದಾನ ಬಿಡುಗಡೆ ಮಾಡಬೇಕು. ಇಂಜಿನಿಯರ್ಗಳ ಕಾರ್ಯವೈಖರಿಯ ಬಗ್ಗೆ ಅಸಮಾಧಾನ ವ್ಯಕ್ತಪಡಿಸಿದ ಅವರು, ಸದಸ್ಯರ ಮನವಿಗಳಿಗೆ ಸಮರ್ಪಕ ಸ್ಪಂದನೆ ದೊರೆಯುತ್ತಿಲ್ಲ. ಸಾರ್ವಜನಿಕ ಸಮಸ್ಯೆಗಳ ಪರಿಹಾರಕ್ಕೆ ಅಧಿಕಾರಿಗಳು ಹೆಚ್ಚಿನ ಜವಾಬ್ದಾರಿಯಿಂದ ಕಾರ್ಯನಿರ್ವಹಿಸಬೇಕು ಎಂದು ಆಗ್ರಹಿಸಿದರು. ಈ ಕುರಿತು ಪ್ರತಿಕ್ರಿಯಿಸಿದ ಅಧಿಕಾರಿಗಳು, 16ನೇ ಹಣಕಾಸು ಆಯೋಗದ ಮಾರ್ಗಸೂಚಿಗಳು ಇತ್ತೀಚೆಗೆ ಲಭ್ಯವಾಗಿರುವುದರಿಂದ ಕಾಮಗಾರಿ ವಿಳಂಬವಾಗಿದೆ. ಈಗ ಮಾರ್ಗಸೂಚಿಗಳು ಬಂದಿರುವ ಹಿನ್ನೆಲೆಯಲ್ಲಿ ಸ್ಮಶಾನ ಅಭಿವೃದ್ಧಿ ಸೇರಿದಂತೆ ಅಗತ್ಯ ಕಾಮಗಾರಿಗಳನ್ನು 16ನೇ ಹಣಕಾಸು ಯೋಜನೆಯಡಿ ಕೈಗೊಳ್ಳಲು ಕ್ರಮ ವಹಿಸಲಾಗುವುದು ಎಂದು ಭರವಸೆ ನೀಡಿದರು.
ಸಭೆಯ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಅಕ್ರಮ್ ಶರೀಫ್, 16ನೇ ಹಣಕಾಸು ಯೋಜನೆಯಡಿ ಕ್ರಿಯಾ ಯೋಜನೆ ಸಿದ್ಧಪಡಿಸಲಾಗುತ್ತದೆ. ನಿಯಮಾವಳಿಗಳ ಪ್ರಕಾರ 30% ಅನುದಾನವನ್ನು ನೀರು ಸರಬರಾಜು ಯೋಜನೆಗಳಿಗೆ, ಮತ್ತೊಂದು 30% ಅನುದಾನವನ್ನು ಘನತ್ಯಾಜ್ಯ ನಿರ್ವಹಣೆ ಮತ್ತು ಕಸ ವಿಲೇವಾರಿ ಕಾರ್ಯಗಳಿಗೆ ಮೀಸಲಿಡಲಾಗುತ್ತದೆ. ಉಳಿದ ಅನುದಾನವನ್ನು ನಿಯಮಾನುಸಾರ ವಿವಿಧ ವಾರ್ಡ್ಗಳ ಅಭಿವೃದ್ಧಿ ಕಾಮಗಾರಿಗಳಿಗೆ ಹಂಚಿಕೆ ಮಾಡುವ ಕುರಿತು ಚರ್ಚಿಸಲಾಗಿದೆ ಎಂದು ಹೇಳಿದರು. ಸಭೆಯಲ್ಲಿ ಉಪಾಧ್ಯಕ್ಷೆ ಉಷಾ ಸತೀಶ್, ಸದಸ್ಯರಾದ ಶೈಲೇಶ್, ಬಿಸಿ ಜಗದೀಶ್, ರತ್ನ ಸತ್ಯನಾರಾಯಣ್, ಸೌಮ್ಯ ಸುಬ್ರಹ್ಮಣ್ಯ, ಮೀನಾಕ್ಷಿ ವೆಂಕಟೇಶ್, ಮುಖ್ಯಾಧಿಕಾರಿ ಬಸವರಾಜು ಶಿಂಗಾವಿ, ಆರೋಗ್ಯಾಧಿಕಾರಿ ಲೋಹಿತ್ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಅಡ್ಡ ಮತದಾನದ ಬಗ್ಗೆ ಮೊದಲೇ ಗೊತ್ತಿತ್ತು. ನಾನು ಈ ಹಂತದಲ್ಲಿ ಯಾರನ್ನೂ ದೋಷಿಸುವುದಿಲ್ಲ. ಆದರೆ ರಾಜಕೀಯದಲ್ಲಿ ಯಾರನ್ನು ಅತಿಯಾಗಿ ನಂಬಬಾರದು ಎಂಬುದನ್ನು ಕೆಲವರು ಮತ್ತೊಮ್ಮೆ ಸಾಬೀತುಪಡಿಸಿದ್ದಾರೆ. ಕೇಂದ್ರ ಸಚಿವ HD ಕುಮಾರಸ್ವಾಮಿ ಹೇಳಿಕೆ. ವಿಧಾನ ಪರಿಷತ್ ಚುನಾವಣೆಯಲ್ಲಿ ಭರ್ಜರಿ ಗೆಲುವಿನ ಬೆನ್ನಲ್ಲೇ ತಿರುಪತಿ ತಿಮ್ಮಪ್ಪನ ದರ್ಶನ ಪಡೆದ ಮುಖ್ಯಮಂತ್ರಿ DK ಶಿವಕುಮಾರ್. 2028ರ ವಿಧಾನಸಭೆ ಚುನಾವಣೆಗೆ ಪರಿಷತ್ ಫಲಿತಾಂಶವೇ ದಿಕ್ಸೂಚಿ. KS ಲಿಂಗೇಶ್ ಅಭಿವೃದ್ಧಿ ಕಾರ್ಯಗಳ ಬಗ್ಗೆ ಶ್ವೇತಪತ್ರ ಹೊರಡಿಸಲಿ. ಸಂಸದ ಶ್ರೇಯಸ್ ಪಟೇಲ್ ಹೇಳಿಕೆ. ಅಡ್ಡ ಮತದಾನ ಆರೋಪ ಸುಳ್ಳು. ನಾನು ಪಕ್ಷದ ಸೂಚನೆಯಂತೆ ಮತ ಚಲಾಯಿಸಿದ್ದೇನೆ. ಶಾಸಕ HK ಸುರೇಶ್ ಸ್ಪಷ್ಟನೆ. ಮತ್ತು ಬಗರ್ ಹುಕುಂ ಜಮೀನನ್ನು ಅಕ್ರಮವಾಗಿ ಮಂಜೂರಾತಿ ಮಾಡಿದ ಆರೋಪದಲ್ಲಿ JDS ಮಾಜಿ ಶಾಸಕ KS ಲಿಂಗೇಶ್ CID ವಶಕ್ಕೆ. ಮುಂದಿನ ವಾರ್ತಾ ಸಂಚಿಕೆಯೊಂದಿಗೆ ಮತ್ತೆ ಭೇಟಿಯಾಗೋಣ. ವಂದನೆಗಳು.